3 ವರ್ಷಗಳಿಂದ ದಾಸ್ಯದಲ್ಲಿ ಗುಲಾಮಗಿರಿಯಲ್ಲಿರ್ತಕ್ಕಂಥ ಜನ ಏನಿದೆ, ಇವರು 2,500 ವರ್ಷಗಳ ಹಿಂದೆ ಇಡೀ ಏಷ್ಯಾ ಖಂಡವನ್ನೇ ಆಳ್ತಾ ಇದ್ದಂತಹ ರಾಜರು, ದೊರೆಗಳು, ನಾಗಜನರು ಅಂತ ಹೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಬರಹ ಭಾಷಣಗಳ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ಕೂಡ ನೀವು ಓದಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಶಂಕರಪ್ಪನವರು ಹಿರಿಯ ಹೋರಾಟಗಾರರು ಬಂದಿದ್ದಾರೆ, ಅವ್ರು ನಾನೇ ಸ್ವಾಗತ ಮಾಡಿ ಅವ್ರು ಇಲ್ಲಿ ಬಂದು ಉಪಸ್ಥಿತರಿರ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಮಾತನ್ನು ಮುಂದುವರಿಸ್ತಾ, ಏನು ಏಷ್ಯಾ ಖಂಡವನ್ನೇ 2,500 ವರ್ಷಗಳ ಹಿಂದೆ ಆಳ್ತಾ ಇದ್ದಂಥ ಜನ ಇವತ್ತು 3,500 ವರ್ಷಗಳಿಂದ ಗುಲಾಮಗಿರಿಯಲ್ಲಿ, ದಾಸ್ಯದಲ್ಲಿ ಈ ದೇಶದಲ್ಲಿ ಇದ್ದಾರೆ. ಈ ದಾಸ್ಯ ಯಾಕಾಯಿತು ಅನ್ನೋದನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ತೆ ಮಾಡಿದ್ದಾರೆ. ತಾವೆಲ್ಲನೂ ಕೂಡ ಓದಬೇಕಾಗಿದೆ ಅವ್ರ ಬರಹ ಭಾಷಣಗಳನ್ನು. ಅಂದರೆ ಕ್ರಿಸ್ತಪೂರ್ವ 1800ರಲ್ಲಿ ಈ ದೇಶಕ್ಕೆ ಮಧ್ಯ ಏಷ್ಯಾದಿಂದ ಬಂದಂತಹ ಆರ್ಯರು ಇಲ್ಲಿ ಇದ್ದಂತಹ ಶ್ರಮಜೀವಿಗಳನ್ನು ಮತ್ತು ಅತ್ಯುತ್ತಮ ನಾಗರಿಕರನ್ನು ಸೋಲಿಸಿ ಊರಿಂದ ಹೊರಗಡೆ ಆಗ್ತಾರೆ. ಅವ್ರು ಬಂದಂಥ ಆರ್ಯರು ಅವರು ಮಧ್ಯ ಏಷ್ಯಾದಲ್ಲಿ ರಾಷ್ಟ್ರದ್ರೋಹದ ಮೇಲೆ ಅಲ್ಲಿರ್ತಕ್ಕಂಥ ದೊರೆ ಮಾಂಗ್ಲಾಯ್ಡ್ ಅಂತ ಹೇಳಿ ಆ ಜನಾಂಗ ಸಮುದಾಯ ಇವ್ರನ್ನ ಅಲ್ಲಿಂದ ಒಡೆದು ಓಡಿಸ್ತದೆ. ಕೈಬರ್ ಕಣಿವೆಗಳ ಮೂಲಕ ದನ ಹೊಡ್ಕೊಂಬಂದಂತಹ ದನದ ಜೊತೆಗೆ ಬಂದಂತಹ ಆರ್ಯರು ಇದ್ದಂತಹ ಅತ್ಯಂತ ವಿಶ್ವಾಸಿಕರು, ಹಂಚುಣ್ಣುವ ಮನಸ್ಸುಳ್ಳಂಥವರು, ಈ ನೆಲದಲ್ಲಿ ನೆಲೆಸಿದ್ದಂಥ ಮೂಲ ನಿವಾಸಿಗಳನ್ನು ತಮ್ಮ ಯುದ್ಧ ಕಲೆಗಳ ಮೂಲಕ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಊರಿಂದ ಹೊರಗಡೆ ಹಾಕಿದ್ರು. ಅದನ್ನು ನೆಹರೂರವರ ಬರಹದಲ್ಲಿ ತಿಳಿಬಹುದು, ಬಾಲಗಂಗಾಧರ ರವರ ಬರಹದಲ್ಲಿ ನೋಡಬಹುದು, ಮ್ಯಾಕ್ಸ್ ಮುಲ್ಲರ್ ಅವರ ಬರಹದಲ್ಲಿ ನೋಡಬಹುದು. ಅತ್ಯಂತ ವಿಸ್ತಾರವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹದಲ್ಲಿ ನೀವು ಓದಿ ಸ್ಪಷ್ಟವಾಗಿ ತಿಳ್ಕೊಬೇಕು. ಅಂದರೆ ಹರಪ್ಪ ಮೊಹೆಂಜೋದಾರೋ ನಾಗರಿಕತೆಯನ್ನು ಕಟ್ಟಿದಂತಹ ದ್ರವಿಡರು ಈ ನೆಲದ ಪ್ರಪ್ರಥಮರು. ಅತ್ಯಂತ ಶ್ರೀಮಂತ ಸಂಸ್ಕೃತಿ ನಾಗರಿಕತೆಯನ್ನು ಹೊಂದಿದ್ದಂಥವ್ರು. ಅಲ್ಲಿಂದ ಬಂದಂಥ ಆರ್ಯರೇನಿದ್ದಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ, ಸಂಸ್ಕೃತಿಹೀನರು, ಕುಡುಕರು, ಜೂಜುಕೋರರು, ಯುದ್ಧ ಕಲೆಯನ್ನು ಉಳ್ಳವರು ಅಂತ ಹೇಳಿ ಅನೇಕ ಇತಿಹಾಸದಲ್ಲಿ ದಾಖಲಿದೆ. ಅವರು ಇಲ್ಲಿ ಈ ಜನರನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ಪುರಾಣ, ಆಗಮಗಳು, ಶ್ರುತಿಗಳು, ಮಹಾಭಾರತ, ರಾಮಾಯಣ, ನರಕ, ಸ್ವರ್ಗ, ಪುನರ್ಜನ್ಮ, ಮೋಕ್ಷ, ಈ ರೀತಿಯ ಉರುಳಿಲ್ಲದ ತಿರುಳಿಲ್ಲದ ಬರಹಗಳನ್ನು ಬರೆದು ಕಟ್ಟುಕತೆಗಳನ್ನು ಮೂಢನಂಬಿಕೆಗಳನ್ನು ನಂಬಿಸಿ ಈ ಜನರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾರೆ, ಅಧಿಕಾರದಿಂದ ವಂಚಿತರನ್ನಾಗಿ ಮಾಡ್ತಾರೆ. ಇದು 3,500 ವರ್ಷಗಳ ಕಾಲ ಹಾಗೆ ನಡ್ಕ ಬರ್ತದೆ ಗುಲಾಮಗಿರಿ ಮತ್ತು ದಾಸ್ಯದಲ್ಲಿ. ಇದನ್ನು ಹೋಗಲಾಡಿಸೋಕ್ಕೆ ಅನೇಕ ಮಹನೀಯರು ಹೋರಾಟಗಳನ್ನು ಮಾಡಿದ್ದಾರೆ.
ಆ ಹೋರಾಟ ಮಾಡಿದವ್ರ ಸ್ಥಿತಿ ಏನಾಗ್ತದೆ? ಸಾರ್ಕೆಟಿಸ್ಗೆ ವಿಷ ಕೊಲ್ತಾರೆ, ಗಾಂಧೀಜಿಯವರಿಗೆ ಗುಂಡಿಗೆ ಕೊಲ್ತಾರೆ, ಜಗಜ್ಯೋತಿ ಬಸವಣ್ಣವರಿಗೆ 12 ಗಂಟೆಗೆ ಗಡಿಪಾರು ಮಾಡ್ತಾರೆ. ಇವತ್ತು ಕೂಡ ಅಲ್ಲೇ ದೌರ್ಜನ್ಯಗಳು ನಡೀತವೆ. ಎಲ್ಲಾದರೂ ದೌರ್ಜನ್ಯ ಅಲ್ಲೇ ನಡೀತದೆ ಅಂತಂದರೆ ಧರ್ಮದ ಕಾರಣಕ್ಕೆ ಜಾತಿಯ ಹಲ್ಲೆಗಳು, ದೌರ್ಜನ್ಯಗಳು ನಡೀತವೆ. ಈ ದೇಶದಲ್ಲಿ ಜಾತಿಗಳನ್ನಾಗಿ ಹೊಡೆದು ಇವ್ರನ್ನೆಲ್ಲರನ್ನು ಡಿವೈಡ್ ಮಾಡಿ ಇಟ್ಬಿಡ್ತಾರೆ. ಭಾರತದಲ್ಲಿ 1500 ಪರಿಶಿಷ್ಟ ಜಾತಿಗಳು, ಉಪಜಾತಿಗಳು, 1000 ಪರಿಶಿಷ್ಟ ಜಾತಿ ಪಂಗಡಗಳು, 3743 OBCಗಳು, ಹಿಂದುಳಿದ ಜಾತಿಗಳು, ಒಟ್ಟು 6243 ಜಾತಿಗಳನ್ನಾಗಿ ವಿಂಗಡಿಸ್ತಾರೆ. ಅಷ್ಟೇ ಅಲ್ಲ, ಕ್ರೈಸ್ತರಲ್ಲಿ 200 ಜಾತಿಗಳು, ಮುಸ್ಲಿಮರಲ್ಲಿ 200 ಜಾತಿಗಳು, ಕ್ರೈಸ್ತರಲ್ಲಿ 450 ಜಾತಿಗಳು, ಬ್ರಾಹ್ಮಣರಲ್ಲೂ ಕೂಡ 1135 ಜಾತಿಗಳಿದ್ದಾವೆ. ಜಾತಿಗಳು, ಉಪಜಾತಿಗಳನ್ನಾಗಿ ಒಡೆದು ಈ ದೇಶವನ್ನು ಛಿದ್ರ ಮಾಡಿ ಶಿಕ್ಷಣವನ್ನು ಕೊಡದೆ, ಯಾರಾದರೂ ಸಂಸ್ಕೃತ ಓದಿದರೆ ಅವರ ನಾಲಿಗೆಯನ್ನು ಕತ್ತರಿಸಬೇಕು, ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಕಿವಿಗೆ ಶೀಶವನ್ನು ಬಿಡಬೇಕು ಅಂತ ಕ್ರೂರ ಕಾನೂನುಗಳನ್ನು ತಂದು ಶಿಕ್ಷಿತರನ್ನಾಗದಂಗೆ, ಅಧಿಕಾರಕ್ಕೆ ಬರದಂಗೆ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡಂತಹ ಅನೇಕ ಮಾನವರು, ಸಾಹು ಮಹಾರಾಜರವರು ಶಿಕ್ಷಣವನ್ನು ಕೊಡೋದಕ್ಕೆ, ಮೀಸಲಾತಿಯನ್ನು ಕೊಡೋದಕ್ಕೆ 50% ಮೀಸಲಾತಿಯನ್ನು 1902ರಲ್ಲಿ ಜಾರಿಗೆ ತಂದರು. ತಮಗೆ ಗೊತ್ತಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರು 1921ರಲ್ಲಿ 75% ಮೀಸಲಾತಿಯನ್ನು ಕೊಡ್ತಾರೆ. ಇದೆಲ್ಲವಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನ ಜೀವನ, ಸಮಾನ ಶಿಕ್ಷಣ, ಒಂದು ಓಟು, ಒಂದು ಮೌಲ್ಯ, ಒಬ್ಬ ವ್ಯಕ್ತಿಯನ್ನು ಮೌಲ್ಯಯುತವಾದಂತಹ ಸಂವಿಧಾನವನ್ನು ದೇಶಕ್ಕೆ ಕೊಡೋದ್ರ ಮೂಲಕ ಎಲ್ಲರನ್ನೂ ಕೂಡ ವಿಮೋಚನೆ ಮಾಡ್ತಾರೆ. ಮನುಷ್ಯರೆಲ್ಲ ಒಂದೇ, ಮನುಷ್ಯರು, ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲ ಜೀವಪರವಾದಂಥ ಕಾನೂನುಗಳನ್ನು ತಂದು ಈ ದೇಶದಲ್ಲಿ ಸಂವಿಧಾನವನ್ನು ಇಟ್ಟು ಬಿಡುಗಡೆಯನ್ನು ತರ್ತಾರೆ. ಅಂದರೆ ಈ ದೇಶವನ್ನು ಆಳಿದಂಥ ಭಾರತವನ್ನು ಅನೇಕ ದೇಶಗಳು, ಜಗತ್ತಿನ ಬಹುಪಾಲು ದೇಶಗಳು ಭಾರತವನ್ನು ಆಳಿದ್ದಾರೆ. ಮೆಸಿಡೋನಿಯನ್ನರು, ಪಾರ್ಥೇನಿಯನ್ನರು, ಪೋರ್ಚುಗೀಸರು, ಊಣರು, ಗ್ರೀಕರು, ಯುರೋಪಿಯನ್ನರು, ಕೊನೆಗೆ ಬ್ರಿಟಿಷರು 200 ವರ್ಷ ಎಲ್ಲರೂ ಕೂಡ ಈ ದೇಶವನ್ನು ಆಳೋಗಿದ್ದಾರೆ. ಈ ದೇಶವನ್ನು ಪದೇ ಪದೇ ದಾಳಿ ಮಾಡ್ತಾರಲ್ಲ ಅಂತೇಳಿ ಬಾಬಾ ಸಾಹೇಬರು 563 ಪ್ರಾಂತ್ಯಗಳಾಗಿ, ಸಂಸ್ಥಾನಗಳಾಗಿ ಒಡೆದೋಗಿದ್ದಂಥ ಭಾರತವನ್ನು ಒಟ್ಟಿಗೆ ಅಖಂಡ ಭಾರತವನ್ನಾಗಿ, ಒಟ್ಟಿಗೆ ಒಂದೇ ಭಾರತ ಅಂತ ಹೇಳಿ ಸಂವಿಧಾನದ ಅಡಿಯಲ್ಲಿ ತಂದಿದ್ದರಿಂದ ಈ ದೇಶದಲ್ಲೇ ದಾಳಿಗಳು ಕಡಿಮೆ ಆಗ್ತವೆ. ಈ ದಾಳಿಗಳು ಆಗ್ತಾ ಇದ್ದಾಗ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಇರೋಂತಹ ಒಂದು ಹುನ್ನಾರ ಈ ದೇಶದಲ್ಲಿ ಇರ್ತದೆ. ಮನುಸ್ಮೃತಿ ಏನಾದರೂ ಹುನ್ನಾರ, ಚಾತುರ್ವರ್ಣಾಶ್ರಮ ಧರ್ಮ. ಏನು ಚಾತುರ್ವರ್ಣಾಶ್ರಮ ಧರ್ಮ? ಬಾಯಿಂದ ಹುಟ್ಟಿದವನು ಬ್ರಾಹ್ಮಣರು, ಅವರು ಓದಕಾರ್ಹರು. ಕೈಯಿಂದ ಹುಟ್ಟಿದವರು ಕ್ಷತ್ರಿಯರು, ಅವರು ಆಳಹಕ್ಕು ಅರ್ಹರು. ಹೊಟ್ಟೆಯಿಂದ ವರ್ತಕರು, ವ್ಯಾಪಾರಕಾರರು, ಕಾಲಿಂದ ಬಂದ ಶೂದ್ರರು, ಅವರು ಕಷ್ಟದ ಕೆಲಸಗಳನ್ನು, ಶ್ರಮದಾಯಕ ಕೆಲಸಗಳನ್ನು ಮಾಡಬೇಕು ಅಂತ. ಇನ್ನು ಪಂಚಮರು, ಇನ್ನು ಕೀಳು ಜಾತಿಯ ಪುರುಷರಿಗೆ ಯಾವುದೇ ಅವಕಾಶ ಇಲ್ಲ, ಅದಿರಲಿ. ಆದರೆ ಕೈಯಿಂದ ಬಂದ ಕ್ಷತ್ರಿಯರು, ಆಳಕಾರರು ಅಂದರೆ ಈ ದೇಶಕ್ಕೆ ಏನಾದರೂ ಆಪತ್ತು ಬಂದರೆ ಅವ್ರು ಮಾತ್ರ ಫೈಟ್ ಮಾಡಬೇಕಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಜ್ಞಾಪಿಸಿ ಈ ದೇಶಕ್ಕೆ ಆಪತ್ತು ಬಂದಾಗ, ಕರೆ ಬಂದಾಗ ಪ್ರತಿಯೊಬ್ಬರೂ ಕೂಡ ಈ ದೇಶಕ್ಕೆ ಹೋರಾಟವನ್ನು ಮಾಡಬೇಕು, ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಬದ್ಧರು, ಎಲ್ಲರ ಕರ್ತವ್ಯವನ್ನು
ಬಾಬಾ ಸಾಹೇಬರು ಪ್ರತಿಯೊಬ್ಬರ ಮನುಷ್ಯನ ಮೇಲೂ ಕೂಡ ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ವಹಿಸ್ತಾರೆ. ಆದ್ದರಿಂದ ಈ ದೇಶಕ್ಕೆ ದಾಳಿಗಳು ನಿಲ್ತವೆ, ಎಲ್ಲ ಸಂಸ್ಥಾನಗಳನ್ನು ಒಟ್ಟು ಮಾಡ್ತಾರೆ. ನಾವೊಬ್ಬರು ಏನಾದರೂ ಆ ಕಡೆ ಅವ್ರ ಮೇಲೆ ದಾಳಿ ಆದರೆ ಟಿಪ್ಪು ಓದ್ತಿರಲಿಲ್ಲ, ಟಿಪ್ಪು ಏನಾದರೂ ದಾಳಿ ಮಾಡಿದರೆ ಇನ್ಯಾವುದು ಪಲ್ಲವರು ಓದ್ತಿರಲಿಲ್ಲ, ಪಲ್ಲವರು ಇದು ಮಾಡಿದರೆ ವೈಶ್ಯರು ಓದ್ತಿರಲಿಲ್ಲ. ಈ ರೀತಿ ಸಂಸ್ಥಾನಗಳ ಇದ್ದದ್ದರಿಂದ ಈ ಸಂಸ್ಥಾನಗಳೆಲ್ಲವನ್ನು ಕೂಡ ನಿವೃತ್ತಿ ಮಾಡಿ ಅಖಂಡ ಭಾರತವನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬರು ದೇಶಭಕ್ತ, ಇಡೀ ಭಾರತದ ಭಾಗ್ಯವಿಧಾತ ಏನಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ನಾವು ಕಂಡ್ಕೋಬೇಕಾಗಿದೆ. ಜೊತೆಗೆ ಶಿಕ್ಷಿತರಾಗಬೇಕಾಗಿದೆ. ಶಿಕ್ಷಣದಿಂದ ಉದ್ಯೋಗ, ಉದ್ಯೋಗದಿಂದ ಸಶಕ್ತಿ, ಸಶಕ್ತಿಯಿಂದ ಸಬಲೀಕರಣ, ಸಬಲೀಕರಣದಿಂದ ಆತ್ಮಗೌರವ, ಆತ್ಮಗೌರವದಿಂದ ಚಳುವಳಿ, ಹೋರಾಟ. ಈ ಒಂದು ಸೂತ್ರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ನನ್ನ ಸಂಸಾರ, ನನ್ನ ಉದ್ಯೋಗ, ನನ್ನ ರಾಜಕೀಯ ಪಕ್ಷ, ನನ್ನ ಜಾತಿ, ನನ್ನ ಮತ ಎಲ್ಲದಕ್ಕಿಂತ ನನಗೆ ದೇಶ ದೊಡ್ಡದು ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ನಾವು ಕಂಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ರವರು ನಮಗೆ ಎರಡು ಕಣ್ಣುಗಳು. ಜಗಜ್ಯೋತಿ ಬಸವಣ್ಣವರನ್ನು ನಾವು ಪ್ರೀತಿಸ್ತೇವೆ, ಕುವೆಂಪುರವರನ್ನು ಪ್ರೀತಿಸ್ತೇವೆ, ಪೆರಿಯಾರು, ಸಾಹು ಮಹಾರಾಜು, ಫುಲೆ, ಜ್ಯೋತಿ ಫುಲೆ, ಟಿಪ್ಪು, ಕನಕ, ಕಬೀರ, ಸವಿತಾ, ಸೂಫಿ ಇಂತಹ ಅನೇಕ ವಿಚಾರಗಳಿಂದ ನಾವಿವತ್ತು ಪ್ರಭಾವಿತರಾಗಬೇಕಾಗಿದೆ. ಅವ್ರ ವಿಚಾರಗಳನ್ನು ಓದಬೇಕಾಗಿದೆ, ಶಿಕ್ಷಿತರಾಗಬೇಕಾಗಿದೆ. ಶಿಕ್ಷಿತರಾಗಿ ನಾವು ಉನ್ನತ ಉದ್ಯೋಗಕ್ಕೆ ಹೋದ್ರೆ ಮಾತ್ರ ಈ ದೇಶದಲ್ಲಿ ಇಂತಹ ಅಸಮಾನತೆಗಳನ್ನು, ಸಾಮಾಜಿಕ ರಚನೆಯನ್ನು ಬದಲಾಯಿಸುವಂಥ ಶಕ್ತಿ ನಾವು ಪಡ್ಕೊತೇವೆ. ಈ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಗಳನ್ನು ರಾಜ್ಯ ಕೇಂದ್ರ ಸರ್ಕಾರಗಳು ಕೊಡಬೇಕಾಗಿದೆ. ಹೋರಾಟಗಾರರು ಏನಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು, ನಿರ್ದೇಶನಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು 85% SC ST OBC ಇತರೆ ಧಾರ್ಮಿಕ ಅಲ್ಪಸಂಖ್ಯಾತರಿದ್ದೀರಿ. ಈ ದೇಶದಲ್ಲಿ ಮತದ ಪ್ರಜ್ಞೆಯನ್ನು ನಾವು ತಿಳ್ಕೋಬೇಕಾಗಿದೆ, ಶಿಕ್ಷಣದ ಪ್ರಜ್ಞೆಯನ್ನು ಮೂಡಿಸ್ಕೋಬೇಕಾಗಿದೆ. ಆ ಮೂಲಕ ನನ್ನ ಜನ ಆಳುವ ವರ್ಗ ಆಗಬೇಕಾಗಿದೆ. ಈ ದೇಶವನ್ನು ಆಳಿ ಈ ಆಳೋದನ್ನು ಕಣ್ಣಿಂದ ನೋಡಬೇಕು ಅಂತ ಬಾಬಾ ಸಾಹೇಬರು ಕನಸು ಕಂಡಿದ್ರು. ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಹಣಕ್ಕೆ, ಎಂಡಕ್ಕೆ ನಮ್ಮ ಮತಗಳನ್ನು ಮಾರ್ಕೊಳ್ಳೋದ್ರ ಮೂಲಕ ನಾವು ಚುನಾವಣೆಯ ಮಹತ್ವವನ್ನು ಅರ್ಥ ಮಾಡ್ಕೊಂಡಿಲ್ಲ. ಚುನಾವಣೆ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಪ್ರಜ್ಞಾಪೂರ್ವಕವಾಗಿ ಮತವನ್ನು ಚಲಾಯಿಸಬೇಕಾಗಿದೆ. ನಮ್ಮ ವಿರೋಧಿಗಳು ಯಾರು ಅನ್ನೋದನ್ನು ನಾವು ಗುರುತಿಸ್ಕೋಬೇಕಾಗಿದೆ. ನಮ್ಮ ತನವನ್ನು, ನಮ್ಮ ಆತ್ಮಸ್ವಾಭಿಮಾನವನ್ನು ನಾವು ಗುರುತಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾವು ಶಿಕ್ಷಣದ ಮೊರೆ ಹೋಗಬೇಕು. ಶಿಕ್ಷಣವೇ ಮುಖ್ಯ, ಶಿಕ್ಷಣವೇ ಮಿಥ್ಯ, ಶಿಕ್ಷಣವೇ ಸತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಶಿಕ್ಷಣದ ಅಭಿಯಾನವನ್ನು, ಶಿಕ್ಷಣದ ಕ್ರಾಂತಿಯನ್ನು, ಶಿಕ್ಷಣವನ್ನು ಮನೆ ಮನೆಗೆ ತಲುಪಿಸ್ಬೇಕು. ಶಿಕ್ಷಣವೇ ಎಲ್ಲದಕ್ಕೂ ಕೂಡ ದಾರಿ, ಶಿಕ್ಷಣವೇ ನಮಗೆ ಒಂದು ದ್ರವ್ಯ, ಶಿಕ್ಷಣವೇ ಅನನ್ಯ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಿತ್ಯವನ್ನು ಹೇಳಿದ್ರೆ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈಗಷ್ಟೇ ಬಹಳ ಪ್ರಭಾವಕಾರಿ ಮಾತುಗಳನ್ನಾಡಿದಂತಹ, ಮತ್ತೆ ಮೊನ್ನೆ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಜಯವನ್ನು ದೊರಕಿಸಿಕೊಟ್ಟಂತಹ ಶ್ರೀ ಡಾಕ್ಟರ್ ಎನ್ ಮೂರ್ತಿ ಸರ್ ಅವರಿಗೆ, ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಸಮಾಜ ಸೇವಕರಾದ ಶ್ರೀಮತಿ
ನಾಗಮಣಿ ಅವರಿಗೆ ಹಾಗೂ ಸಮಾಜ ಸೇವಕರಾದ ಮತ್ತೊಬ್ಬ ಶ್ರೀ ಮುತ್ತುರಾಜ್ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಂತಹ ಶ್ರೀ JC ಪ್ರಕಾಶ್ ಸರ್ ಅವರಿಗೆ ಹಾಗೂ ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ನಡೆ ಶಿಕ್ಷಣದ ಕಡೆ ಅನ್ನೋದು ಮೂಲ ಧ್ಯೇಯ. ಅದರ ಜೊತೆಗೆ ಮೂಲ ನಿವಾಸಿಗರ ಇತಿಹಾಸ ಹಾಗೂ ಸವಾಲುಗಳು ಕುರಿತ ವಿಚಾರ ಸಂಕಿರಣ ಅಂತ ಇದೆ. ನನ್ನ ತಂದೆಯ ತಾಯಿ, ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದವಳು. ನನ್ನ ತಂದೆಯ ತಾಯಿ 100 ವರ್ಷಗಳ ಹಿಂದೆ ಶಿಕ್ಷಕಿಯಾಗಿದ್ದರು. 100 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಶೂದ್ರ ಕುಟುಂಬದ, ಒಕ್ಕಲಿಗ ಕುಟುಂಬದ ಒಬ್ಬ ಹೆಣ್ಣು ಮಗಳು ಶಿಕ್ಷಣವನ್ನು ಪಡೆದು ಆಕೆ ಒಂದು ಶಾಲೆಯ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಹಾಗಾಗಿ ಈ ಒಂದು ಕೃತಜ್ಞತಾ ಭಾವದಿಂದ ನನ್ನ ಅಜ್ಜಿಗೆ ಶಿಕ್ಷಣವನ್ನು ದೊರಕಿಸಿಕೊಟ್ಟಂತಹ, ತುಂಬ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡೋದೇ ಒಂದು ಜವಾಬ್ದಾರಿ, ಕಳ್ಕೊಳ್ಳುವಂಥ ಪ್ರಕ್ರಿಯೆ ಅನ್ನುವಂಥ ಸಂದರ್ಭದಲ್ಲಿ ನನ್ನ ಅಜ್ಜ ನನ್ನ ಮುತ್ತಜ್ಜ ಅವರ ಮಗಳಿಗೆ ಶಿಕ್ಷಣವನ್ನು ಕಲಿಸ್ಬೇಕು ಅಂತ ಹೇಳಿ ಮನಸ್ಸು ಮಾಡಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಒಬ್ಬ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಅನ್ನಲಿಕ್ಕೆ ಮನಸ್ಸು ಮಾಡಿದ್ದು, ಕರೆ ನೀಡಿದ್ದಕ್ಕೆ ಸಹಕಾರ ಕೊಟ್ಟದ್ದು ಅಂಬೇಡ್ಕರ್ ಅವರ ಆಲೋಚನೆಗಳು ಮತ್ತು ಅದರ ಹಿಂದೆ ಇದ್ದಂತಹ ಜ್ಯೋತಿಬಾ ಫುಲೆ ಅವರ ಹೋರಾಟಗಳು, ಇದೆಲ್ಲ ಪ್ರಮುಖವಾದ ಕಾರಣ ಆಗುತ್ತೆ. ಇಂತಹ ಪರಂಪರೆಯಿಂದ ಬಂದಿರೋ ನಾನು ಕೃಷಿ ಮಾರಾಟ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಡಾಕ್ಟರ್ ಮಹದೇವಪ್ಪ ಸರ್ ನನ್ನ ತಂದೆಯ ಗುರು ಸ್ನೇಹಿತರು. ಅವರ ಊರಿನಲ್ಲೇ ನನ್ನ ತಂದೆ 10-15 ವರ್ಷ ಡಾಕ್ಟರಾಗಿ ಕೆಲಸ ಮಾಡಿದ್ದಂಥವರು. ಹಾಗಾಗಿ ಆ ಪರಿಚಯದಲ್ಲಿ ಸ್ನೇಹಿತರ ಮಗಳು ಅನ್ನೋ ಒಂದು ವಿಶ್ವಾಸಕ್ಕೆ ನನ್ನನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಕರೆದ್ರು. ಇಲ್ಲಿ ಬಂದು ಕರ್ತವ್ಯ ನಿರ್ವಹಿಸಮ್ಮ, ನಾನೀಗ ಈ ಇಲಾಖೆಯ ಸಚಿವನಾಗಿದ್ದೇನೆ ಅಂತ ಹೇಳಿದ್ರು. ಅವರಿಗೆ ಅಭಿನಂದನೆ ಸೂಚಿಸಲಿಕ್ಕೆ ನಾನು ಮತ್ತು ನನ್ನ ತಾಯಿ ಹೋದಾಗ ನಾನು ಕೇಳಿದೆ, ಕ್ರೈಸ್ಟ್ನಲ್ಲಿ ಶಿಕ್ಷಣ ವಿಭಾಗ ಕೊಡಿ, ನನಗೆ ಶಿಕ್ಷಣದಲ್ಲಿ ಬಹಳ ಆಸಕ್ತಿ ಇದೆ ಸರ್, ನನಗೆ ಶಿಕ್ಷಣವನ್ನು ಅದರಲ್ಲಿ ಹೆಚ್ಚು ಮಕ್ಕಳಿಗೆ ನಾವೇನಾದರೂ ಬಿತ್ತಿದ್ರೆ ಒಳ್ಳೆ ಬೆಳೆಯನ್ನು ಬೆಳಿಬಹುದು, ದೊಡ್ಡವರಲ್ಲಿ ಮನಸ್ಸು ಪರಿವರ್ತನೆ ಮಾಡೋದು ಮತ್ತೊಂದು ತುಂಬ ಕಷ್ಟ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ನನ್ನ ಆಲೋಚನೆಗಳನ್ನು, ವಿಚಾರಧಾರೆಗಳನ್ನು ಅಲ್ಲಿ ಹಂಚ್ಕೊಳ್ಬೋದು. ನನ್ನ ಪರಂಪರೆಯಲ್ಲೇ ಶಿಕ್ಷಣ ಪರಂಪರೆಯಿಂದ ಬಂದಿರೋಳಾಗಿರೋದ್ರಿಂದ ಇದು ನನಗೆ ಒಳ್ಳೆಯದು ಅಂತ ಹೇಳಿದಾಗ ಕ್ರೈಸ್ ಕೊಡಲಿಲ್ಲ ನನಗೆ. ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಪ್ರಧಾನ ವ್ಯವಸ್ಥಾಪಕಿಯಾಗಿ ಕರ್ಕೊಂಡು ಬಂದರು. ಇಲ್ಲಿ ನನಗೆ ಇದು ಮಾಡಿದ್ರು. ಅದು ನಾನು ನಿಜವಾಗ್ಲೂ ಆ ಒಂದು ಅವರ ನಿರ್ಧಾರ ಮತ್ತು ಅವರು ಕೊಟ್ಟಂಥ ಅವಕಾಶ ಇದೆಯಲ್ಲ, ನನ್ನ ಬದುಕಿನ ಬಹಳ ಮಹತ್ತರವಾದ ಒಂದು ಅವಕಾಶ, ಘಟನೆ ಅಂತ ನಾನು ಇದನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಮಾಜದಲ್ಲಿ ಒಂದು ಸಮುದಾಯ ಈಗ ಕೂಡ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಈಗ ಕೂಡ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸೋಲ್ತಾ ಇದೆ, ಈ ಕ್ಷಣದಲ್ಲೂ ಕೂಡ ಅವರು ತಮ್ಮ ಹೋರಾಟಗಳಕ್ಕಾಗಿ ಧ್ವನಿ ಇಲ್ಲದವರಾಗಿ ಹೇಗೆ ಇದ್ದಾರೆ ಅನ್ನೋದು ಅರ್ಥ ಆಯಿತು. ನಾನೀಗ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಏನಿದೆ, ಲಿಡ್ಕರ್ ಅಂತ ಹೇಳಿ ನಾವು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಲಿಡ್ಕರ್ ಅಂತ ಕರಿತೀವಿ. ಈ ಒಂದು ನಿಗಮದಲ್ಲಿ ನಾನು ಕೆಲವೊಂದು ಜಿಲ್ಲೆಗಳಿಗೆ ಮತ್ತು ಹಳ್ಳಿಗಳಿಗೆ ಭೇಟಿ ಮಾಡಿದೆ. ಅಲ್ಲಿ ಡೋಹರ ಸಮುದಾಯದವರು, ಚರ್ಮ ಹದಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸಮುದಾಯದವರು, ಮಾದಿಗ ಸಮುದಾಯದವರು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಇತರ ಸಮುದಾಯದವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬದುಕು ಮತ್ತು ಭಾವನೆಗಳು ಏನು ಅನ್ನೋದು ತುಂಬ ಸ್ಪಷ್ಟವಾಗಿ ಮತ್ತು ಹತ್ತಿರದಿಂದ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಕೃಷಿ ಕುಟುಂಬದ ಮೂಲದಿಂದ ಬಂದಿರುವಂತಹ ನಾನು ಕನ್ನಡ ಸಾಹಿತ್ಯವನ್ನು ಓದಿರೋದು. ನನಗೆ ಮೊನ್ನೆ ಸರ್ಬಂತ ಹೇಳಿದಾಗ್ಲೂ ಇಲ್ಲಿಗೆ ಕರೆದಾಗ ನನ್ನಲ್ಲಿ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹಗಳ ಒಂದು ಸರಣಿ ಇದೆ, ತೆಗೆದು ಅದರಲ್ಲಿ ನಾನು ಭಾಳಷ್ಟು ಓದ್ಕೊಂಡೆ. ಅದರಲ್ಲಿ ಇವರು ಪ್ರಸ್ತಾಪ ಮಾಡಿದ ಭಾಳಷ್ಟು ವಿಚಾರಗಳು ಅದರಲ್ಲಿದೆ. ವೇದಗಳಲ್ಲಿ ಏನಿದೆ, ವೇದಗಳಲ್ಲಿ ನಾವು ಸೋಮರಸ ಕುಡಿತೀವಿ, ನಾವು ಹಾಗೆ ಇದ್ದೀವಿ ಹೀಗಿದ್ದೀವಿ ಅನ್ನೋ ವಿಚಾರಗಳನ್ನು ಹೊರತುಪಡಿಸಿ ಈ ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಕೊಡುಗೆಗಳ ಬಗ್ಗೆ ಅದರಲ್ಲಿ
ಚಿಂತನೆಯೇ ಇಲ್ಲ. ಅದನ್ನು ಅಂಬೇಡ್ಕರ್ ಅವರು ಬಹಳ ಸವಿಸ್ತರವಾಗಿ ಬರೆದಿದ್ದಾರೆ. ಅವರು ಅಷ್ಟು ದಿಟ್ಟತನದಿಂದ ಬರೀತಾರೆ ಅಂತಂದರೆ ಅವರ ಓದಿನ ವಿಶಾಲತೆ ಎಷ್ಟಿತ್ತು, ಅವರ ಗ್ರಹಿಕೆಯ ಒಂದು ಆಳ ಎಷ್ಟಿತ್ತು, ಆ ನಿಲುವುಗಳು ಹೇಗೆ ಅಷ್ಟು ದಿಟ್ಟವಾಗಿ ತಗೊಳ್ತಾರೆ ಅಂದರೆ, ನಾವು ಇನ್ನೊಬ್ಬರು ಇಲ್ಲಿ ನಿಂತ್ಕೊಂಡು ಗಟ್ಟಿ ಧ್ವನಿನಲ್ಲಿ ಮಾತಾಡ್ತೀವಿ ಅಂದರೆ ಅದಕ್ಕೆ ಸಾಧ್ಯ ಆಗೋದು ನಮಗಿರುವಂಥ ಶೈಕ್ಷಣಿಕವಾದ ಬೆಂಬಲ, ನಮಗಿರುವಂಥ ವಿಚಾರದ ಆಳ ಮತ್ತು ಅರಿವು, ಆ ಪ್ರಜ್ಞೆ ನಮ್ಮಲ್ಲಿದ್ದರೆ ನಾವು ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಧ್ವನಿಯನ್ನು ಎತ್ತರಿಸಿ ಮಾತನಾಡಬಹುದು. ಈ ದೇಶದ ಧ್ವನಿ ಯಾವುದು ಅಂತ ಹೇಳಿದರೆ, ಈ ದೇಶದಲ್ಲಿ ಬಹಳಷ್ಟು ಧ್ವನಿ ಕಳ್ಕೊಂಡಿರೋರಿದ್ದಾರೆ, ಧ್ವನಿರಹಿತರಾದವರಿದ್ದಾರೆ. ಅವರೆಲ್ಲರ ಧ್ವನಿ ಯಾವುದು ಅಂದರೆ ಸಂವಿಧಾನ. ಹಾಗಾಗಿ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಶಿಕ್ಷಣ ಬೇಕು. ಶಿಕ್ಷಣ ಅಂತಂದರೆ ಬರೀ ಅ ಇ ಕಲಿಯೋದು, ABCD ಕಲಿಯೋದಲ್ಲ. ಅದರ ಹೊರತಾಗಿ ಆಳವಾದ ಜ್ಞಾನವನ್ನು ನಾವು ಸಂವಿಧಾನ ಯಾತಕ್ಕೆ ಓದಬೇಕು, ಸಂವಿಧಾನದಲ್ಲಿ ಏನಿದೆ, ಏನು ಹೇಳ್ತಾ ಇದೆ, ನಮ್ಮ ಹಕ್ಕುಗಳೇನು ಅನ್ನೋದನ್ನು ಕಲಿಸ್ಕೊಡುತ್ತೆ. ಬರೀ ಹಕ್ಕುಗಳನ್ನು ಕಲಿಸ್ಕೊಡೋದಿಲ್ಲ, ಹಕ್ಕುಗಳ ಜೊತೆಗೆ ನಮ್ಮ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ನೀಡಿ ನಮ್ಮನ್ನು ಜಾಗೃತರನ್ನಾಗಿಸುತ್ತೆ. ಕಾರಣಕ್ಕಾಗಿ ನಾವು ಸಂವಿಧಾನವನ್ನು ಓದಬೇಕು. ಸಂವಿಧಾನ ಓದಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಶಿಕ್ಷಣ ಇರಲೇಬೇಕು. ಮೂಲವಾದ ಶಿಕ್ಷಣ, ಮೂಲಭೂತ ಶಿಕ್ಷಣ ನಮಗೆ ದೊರಕಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ನನ್ನ ಅಂಬೇಡ್ಕರ್ ಹೆಣ್ಣು ಮಕ್ಕಳನ್ನು ಭ್ರೂಣ ಹತ್ಯೆಯನ್ನು ನಿಷೇಧಿಸೋದು, ಹಿಂದೂ ಕಾಯ್ದೆಗಳನ್ನು ಜಾರಿಗೆ ತರಲಿಲ್ಲ ಅಂತಂದಿದ್ರೆ ಈ ಕ್ಷಣದಲ್ಲಿ ನಾನಾಗಲಿ, ನನ್ನ ಅಜ್ಜಿಯಾಗಲಿ, ನನ್ನ ತಾಯಿಯಾಗಲಿ ಶಿಕ್ಷಣದಿಂದ ವಂಚಿತರಾಗಿರ್ತಿದ್ವಿ. ಬಹಳಷ್ಟು ಹೆಣ್ಣು ಮಕ್ಕಳು ಬೆಳಗ್ಗೆ ನನ್ನನ್ನು ಬಂದು ಕೇಳಿದ್ರು. ನಾನು ಎಂಗ್ರಿಯಾಗಿ ಕೂತ್ಕೊಂಡು ಒಂದು ಪಂಗಡ ಬಂತು, ನೀವು ಮೇಲ್ಜಾತಿಯವರು ಇಲ್ಲಿ ಬಂದು ಕೂತಿದ್ದೀರಾ, ನಮ್ಮ ಜಾತಿಯವರನ್ನು ನೀವು ಅವಕಾಶ ವಂಚಿತರನ್ನು ಮಾಡಿಬಿಟ್ರಿ ಅಂತ. ನನಗೆ ತಲ್ಲಣಿಸೋದೆ ನಾನು ಆ ಮಾತುಗಳನ್ನ ಕೇಳಿ. ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಸರ್ಕಾರದ ಕಾನೂನು ವ್ಯಾಪ್ತಿನಲ್ಲಿ ಹೀಗೆ ನಾನು ಪರೀಕ್ಷೆಯನ್ನು ಬರೆದು ಓದ್ಕೊಂಡು ಬಂದು ಪರೀಕ್ಷೆ ಬರೆದು ಅರ್ಹಳಾಗಿ ಕೂತಿರುವಂಥ ನನ್ನನ್ನು ಇವರು ಹೇಗೆ ನನ್ನ ಉನ್ನತ ಜಾತಿಯವರು, ನೀವು ನಮ್ಮ ಜಾತಿಯವರಿಗೆ ಅವಕಾಶ ವಂಚಿತರ ಮಾಡಿಬಿಟ್ರಿ, ನಮಗೆ ಸೇವೆ ಮಾಡುವಂಥ ಭಾಗ್ಯಗಳಿಲ್ವ, ಕಾನೂನು ನನಗೆ ಅವಕಾಶ ಕೊಟ್ಟಿದೆ, ಸಂವಿಧಾನ ನನಗೆ ಅವಕಾಶ ಕೊಟ್ಟಿದೆ, ಆ ಒಂದು ಬೆಂಬಲದ ಮೇಲೆ ನಾನು ಬಂದು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ನೀವು ಈ ರೀತಿ ನನ್ನನ್ನು ಮಾತಾಡಬಾರ್ದು, ನೀವು ಮೇಲ್ಜಾತಿಯವರು ಸವರ್ಣೀಯರು ಹೋಗಿ ಅಂತ ಹೇಳೋದು. ತಲ್ಲಣಿಸಿ ಹೋದೆ ನಾನು ಆ ಘಟನೆಯಿಂದ. ಬಂದು ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ, ನಾನು ನನ್ನ ಅರಿವಿಗೆ ಬಂದಾಗಿಂದ 8ನೇ ತರಗತಿ ಹೈಸ್ಕೂಲಿಗೆ ಬಂದಾಗಿಂದ ಭಾಳಷ್ಟು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸ್ತಾ ಇದ್ದೆ. ವಿದ್ಯಾರ್ಥಿ ದೆಸೆಯಿಂದಲೇ ಚರ್ಚಾ ಸ್ಪರ್ಧೆಗಳು ಮತ್ತು ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳಲ್ಲಿ ಹೋಗ್ತಾ ಇದ್ದೆ. ಹಿರಿಯರು ಮಾತಾಡೋದನ್ನು ಕೇಳ್ತಾ ಇದ್ದೆ, ಅವರಿಂದ ಪ್ರಭಾವಿತಳಾಗ್ತಾ ಇದ್ದೆ. ಭಾಳಷ್ಟು ಓದ್ತಾ ಇದ್ದೆ. ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡಿದ್ದೆ, ಬಸವಣ್ಣನವರು, ಕನಕದಾಸರಿಂದ ಸಾಹಿತ್ಯನೇ ನನ್ನ ವಿಷಯ ಆಗಿರೋದ್ರಿಂದ ಭಾಳಷ್ಟು ನಾನು ಅದರಿಂದ ಪ್ರೇರೇಪಿತಳಾಗಿದ್ದೆ. ಕುವೆಂಪು ಅವರ ವಿಶ್ವಮಾನವ, ಪಂಪ ಮನುಷ್ಯ ಜಾತಿ ತಾನೊಂದೇವಲಂ ಅಂತ ನುಡಿದಿದ್ದು, ಇದೆಲ್ಲ ನನ್ನಲ್ಲಿ ಸಣ್ಣ ಮಗುವಿನಲ್ಲೇ ತುಂಬ ಪರಿಣಾಮ ಬೀರಿದಂಥ ವಿಚಾರಗಳು. ನಾನು ಆ ಒಂದು ಬೇಸ್ ಮೇಲೆ ನನ್ನ ಜಾತಿ ಕಾಲಮ್ನಲ್ಲಿ ಇಂಡಿಯನ್ ಅಂತ ಬರೀತಿದ್ದೀನಿ, ನಾನು ಭಾರತೀಯಳು ಅಂತ ಬರೀತಾ ಇದ್ದೀನಿ. ಸರ್ಕಾರಕ್ಕೆ ನನ್ನ ಪ್ರತಿ ವರ್ಷದ ವರದಿನಲ್ಲಿ ಹೋಗುತ್ತೆ, ಈ ಜಾತಿ ಕಾಲಮ್ನಲ್ಲಿ ನನ್ನ ಜಾತಿ ಮೆನ್ಷನ್ನೇ ಮಾಡೋದಿಲ್ಲ. ಹೈಸ್ಕೂಲ್ನಲ್ಲೇ ಬಿಟ್ಟೋಡು ನಾನು, ಈಗ ಯಾಕೆ ಜಾತಿ ಹೇಳ್ಕೊಳ್ಬೇಕು. ಆಗ ನನ್ನಲ್ಲಿ ಬಿತ್ತಿದಂಥ ಅರಿವು ಇಂಡಿಯನ್ ಅಂತ ಹೋಗುತ್ತೆ. ನಾನು ಅವರಿಗೆ ತೋರಿಸೋ ಅಗತ್ಯ ಇರಲಿಲ್ಲ. ನೋಡಿ ನನ್ನ ಜಾತಿ ಏನಿದೆ, ಸರ್ಕಾರಕ್ಕೆ ವರದಿ ಹೋಗ್ತಾ ಇದೆ, ಇಂಡಿಯನ್ ಅಂತ ಹೋಗ್ತಾ ಇದೆ, ನಾನು ಭಾರತೀಯಳು, ನನ್ನನ್ನು ಯಾವ ಜಾತಿಗೆ ಸೇರಿಸಿ ನೀವು ಇಲ್ಲಿಂದ ಎದ್ದೋಗಿ ಅಂತ ಹೇಳಲಿಕ್ಕೆ ನಿಮಗೆ ಯಾವ ಹಕ್ಕುಗಳಿದೆ ಅಂತ ನಾನು ಅವ್ರನ್ನ ಕೇಳಿದೆ. ಅಂದರೆ ಅಷ್ಟು ಕಹಿ ಘಟನೆಗಳನ್ನು ಆ ರೀತಿ ಮಾಡಬಾರ್ದಿತ್ತು. ಏನೋ ಅವ್ರದ್ದು ಯಾವ ದುಃಖ ದುಮ್ಮಾನಗಳಿದ್ವೋ ನನ್ನನ್ನು ಹಾಗೆ ಪ್ರಶ್ನಿಸಿದ್ರು. ಅದು ಈಗಲೂ ನನ್ನಲ್ಲಿ ಕೊರಿಯುತ್ತೆ. ಅಂದರೆ ಇನ್ನು ಯಾವಾಗ ನಾವು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಎಲ್ಲರೂ ನಮ್ಮವರು ಅಂತ ಅಪ್ಕೊಳ್ತೀವಿ. ಏಕೆಂದರೆ ನಾನು ಕೂಡ ಶೋಷಿತ ಕುಟುಂಬದಿಂದ ಬಂದಿರೋಳೆ, ನಾನು ಕೂಡ ಶೋಷಿತ ವರ್ಗದಿಂದನೇ ಬಂದಿರೋಳು. ಈಗ ಇಲ್ಲಿ ಚರ್ಚೆ ಆಗಬೇಕಾಗಿರೋದು ಮೂಲ ನಿವಾಸಿಗಳು ಅಂತ ಹೇಳಿ. ಈ ಜಗತ್ತಿನಲ್ಲಿ ಮೊದಲ ಮೂಲ ನಿವಾಸಿಗಳು ಅವ್ರು ಮಾಡ್ತಿದ್ದ ಕಾಯಕ ಏನು? ಬೇಟೆಯ ನಂತರ ಬೆಳೆದು ಬಂದದ್ದೇ ಕೃಷಿ ಸುಮ್ಮನೆ ಹೊಲ ಉತ್ಬಿಟ್ರೆ ಆಗ್ಬಿಡುತ್ತಾ? ಕೃಷಿಗೆ ಆಗೋದಿಲ್ಲ. ಅದಕ್ಕೆ ಭಾಳಷ್ಟು ಜನ ಉಪಕಸಬುಗಳ ಸಹಕಾರ ಬೇಕು. ಚಮ್ಮಾರರು ಬೇಕು, ಕಮ್ಮಾರರು ಬೇಕು, ಅಕ್ಕಸಾಗಲಿಗರು ಬೇಕು, ಆತನಿಗೆ ಏನಂತಾರೆ ಮಡಿಕೆ ಮಾಡೋರು ಬೇಕು, ಕುಂಬಾರರು ಬೇಕು, ಆತ ಧಾನ್ಯವನ್ನು ಶೇಖರಣೆ ಮಾಡಿ ಇಡಲಿಕ್ಕೆ, ನೇಗಿಲು ಮಾಡಲಿಕ್ಕೆ, ಮರಮುಟ್ಟು ಮಾಡಲಿಕ್ಕೆ ಮರ ಕೆಲಸದವರು ಬೇಕು. ಸೊ ಅಂದರೆ ಎಲ್ಲರೂ ಒಟ್ಟಾಗಿ ಬಂದಂತಹ ಸಮುದಾಯ. ಇವರು ಮೂಲ ನಿವಾಸಿಗರು, ಈ ದೇಶದ್ದು ಅಥವಾ ಈ ಪ್ರಪಂಚದ ಮೂಲ ನಿವಾಸಿಗರು ಅವರು. ಬೇಟೆಗಾರರು, ಕೃಷಿ ಮತ್ತು ಕೃಷಿಗೆ ಸಂಬಂಧಪಡುವಂಥ ಉಪಕಸುಬುಗಳು ಎಲ್ಲವೂ ಕೂಡ ಅದರಲ್ಲಿ ಸೇರಿಕೊಡುತ್ತೆ. ಈ ಮೂಲ ನಿವಾಸಿಗರ
ಕುರಿತ ಹಾಗೆ ಅವರ ಇತಿಹಾಸವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಈ ನೆಲದ, ಅಂದರೆ ಇಡೀ ಪ್ರಪಂಚದ ನೆಲದ ಮೂಲ ನಿವಾಸಿಗಳ ವಿಷಯ ಮತ್ತು ವರ್ತನೆ ಕೂಡ ಹಾಗೆ ಇದೆ, ಎಲ್ಲರೂ ಒಂದೇ. ಮೊನ್ನೆ ನಮ್ಮ ನ್ಯೂಜಿಲೆಂಡಲ್ಲಿ ಹೊಸ MP ಆದರು, 21 ವರ್ಷದ ಒಬ್ಬರು MP ಸಂಸತ್ನಲ್ಲಿ ಭಾಷಣ ಮಾಡಿದ್ರು. ಹಕ ಅಂತ ಹೇಳಿ, ಮಾವೋರಿ ಜನಾಂಗದ ಹಕ ಅಂತ ಹೇಳಿ ಒಂದು ಅದು ಯುದ್ಧದ ಘೋಷಣೆ ಮಾಡುವಂಥದ್ದು, ಅಥವಾ ನಾನು ನಿಮ್ಮನ್ನು ರಕ್ಷಿಸ್ತೀನಿ, ನೀವು ನನಗೆ ಬೆಂಬಲ ಕೊಡಿ ಅಂತ ಹೇಳುವಂಥದ್ದು. ಅದು ಬಹಳ ಅದ್ಭುತವಾಗಿದೆ, ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡಿ. ನ್ಯೂಜಿಲೆಂಡ್ ನ್ಯೂ MP ಸ್ಪೀಚ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಆಕೆ ಎಷ್ಟು ರೋಷದಲ್ಲಿ ಆವೇಶದಲ್ಲಿ ಮಾತಾಡ್ತಾರೆ ಸಂಸತ್ನಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಜನ ಧ್ವನಿಗೂಡಿಸ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡು ಇರೋರು ಆಕೆಗೆ ಗುಣುಕ್ತಾರೆ ಆಕೆ ಜೊತೆಗೆ. ಅದನ್ನು ಅಂದರೆ ಅದು ಆಕೆಯ ಹೋರಾಟದ ತೋರಿಸುವಂಥದ್ದು, ನಿಲುವು ತೋರಿಸುವಂಥದ್ದು. ಅಂದರೆ ಆಕೆ ನನ್ನ ಮೂಲ ನಿವಾಸಿಗಳು, ಈಗ ರೆಡ್ ಇಂಡಿಯನ್ಸು ಅಮೆರಿಕದ ಮೂಲ ನಿವಾಸಿಗಳು ಎಲ್ಲಿದ್ದಾರೆ ಈಗ? ಹುಡುಕಿದ್ರೂ ಸಿಕ್ಕೋದಿಲ್ಲ. ನಮ್ಮಲ್ಲಿ ನಾವೆಲ್ಲ ಮೂಲ ನಿವಾಸಿಗಳೇ, ಆದರೆ ಬರ್ತಾ ಬರ್ತಾ ನಮಗೆ ಭಾಳಷ್ಟು ದಾಳಿಗಳಾದವು ಈ ದೇಶದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ನಮ್ಮ ನಡೆ ನುಡಿ ವಿಚಾರ ಆಚಾರ ಧರ್ಮ ಪದ್ಧತಿ ಎಲ್ಲದ್ರ ಮೇಲೂ ಭಾಳಷ್ಟು ಏನಂತಾರೆ ಹೋರಾಟ ದಾಳಿಗಳಾದವು. ಆದರೂ ಕೂಡ ನಾವು ನಮ್ಮ ಸಂಸ್ಕೃತಿನಲ್ಲಿ ಎಷ್ಟು ಗಟ್ಟಿಯಾಗಿದ್ದೀವಿ ಅಂದರೆ, ಈಗ ನೋಡಿ ದ್ರಾವಿಡರು ಅಂತ ಹೇಳಿದ್ರಲ್ವ, ನಾವೆಲ್ಲ ದ್ರಾವಿಡರಿದ್ದೀವಿ. ಈ ಭಾರತದ ದಕ್ಷಿಣ ಭಾಗದಲ್ಲಿ ಇಡೀ ಭಾರತವನ್ನು ಆವರಿಸ್ಕೊಂಡಿದ್ದವರು ಆರ್ಯರ ಆಕ್ರಮಣದಿಂದಾಗಿ ದಕ್ಷಿಣಕ್ಕೆ ಬರ್ತೀವಿ, ಇಲ್ಲಿ ನಾವು ಸೆಟ್ಲ್ ಆಗ್ತೀವಿ. ಆದರೂ ಕೂಡ ನಾವು ಬಿಟ್ಕೊಟ್ಟಿಲ್ಲ. ನಮಗೆ ಗಾದೆಗಳು ಹೆಚ್ಚು ಚೆನ್ನಾಗಿ ಬರುತ್ತೆ, ಒಗಟುಗಳನ್ನ ಬಳಸ್ತೀವಿ, ಶ್ಲೋಕ ಬಳಸ್ತೀವ. ಯಾಕಂದರೆ ನಮ್ಮದೇನು ಜನಪದ ಹಾಡುಗಳು ಗೊತ್ತು ನಮಗೆ, ಹಸೆ ಮತ್ತೊಂದು ರಂಗೋಲಿ, ಹಸೆ ಮತ್ತೊಂದರಲ್ಲಿ ನಾವು ಪ್ರವೀಣರಿದ್ದೀವಿ. ಅದೆಲ್ಲ ನಮ್ಮದು, ಯಾಕಂದರೆ ನಮ್ಮ ರಕ್ತದಲ್ಲಿ ಬಂದಿರುವಂಥದ್ದು, ಹರ್ಕೊಂಬಂದಿರೋದು, ತಲತಲಾಂತರದಿಂದ ಬಂದಿರುವಂಥ ವಿಚಾರಗಳು. ನಾವು ಬಾಯ್ಬಿಟ್ರೆ ಶ್ಲೋಕಗಳು ಹೇಳಲಿಕ್ಕೆ ಬರೋದಿಲ್ಲ ನಮಗೆ, ಯಾಕೆಂದರೆ ಅದು ನಮ್ಮದಲ್ಲ. ಅದು ರೂಢಿಸ್ಕೊಂಡು ಕಲ್ತ್ಕೊಂಡು ಹೇಳಬಹುದು ಅಷ್ಟೇ ಸಂಸ್ಕೃತ ಶ್ಲೋಕಗಳನ್ನು ಅಥವಾ ಮತ್ತೊಂದನ್ನು. ಆದರೆ ನಮ್ಮದೇನು, ನಮ್ಮ ಮೂಲ ಗುಣ ಏನು? ಬೈಯಬೇಕಾದ್ರೆ ಯಾವುದಾದ್ರೂ ಗಾದೆ ಮಾತು ಹೇಳಿ ಬೈದ್ಬಿಡ್ತೀವಿ. ಊರಿಗೊಬ್ಬಳೆ ಪದ್ಮಾವತಿನ ಊರಿಗೆ ಬಂದವ್ರು ನೀರಿಗೆ ಬರಲ್ವಾ? ಅದೇ ನಾವು ಮಾಡ್ಕೊಂಡಿರುವಂಥದ್ದು, ನಮ್ಮ ರೂಢಿನಲ್ಲಿ ಬಂದಿರುವಂಥದ್ದು ಇದು ವಿಚಾರಗಳು. ಇದು ನಮ್ಮತನ. ನಮ್ಮತನ ಅಂದರೆ ಏನು? ನಮ್ಮ ಹಿರಿಯರಿಂದ ಬಂದಿರೋದು, ಪಾರಂಪರಿಕವಾಗಿ ಬಂದಿರೋದು. ಈಗ ನಾವೆಲ್ಲ ಪಾಲಿಷ್ಡ್ ಶಿಕ್ಷಣ ಕಲಿತಾ ಇದ್ದೀವಿ. ನಮಗೆ ಪಾಠದಲ್ಲಿ ಏನಿರುತ್ತೆ ಅದನ್ನಷ್ಟೇ ನಾವು ಕಲ್ತ್ಕೊಳ್ತೀವಿ, ಅದನ್ನಷ್ಟೇ ಹೇಳ್ತೀವಿ, ಅದನ್ನಷ್ಟೇ ಓದ್ತೀವಿ, ಅದನ್ನಷ್ಟೇ ಬರಿತೀವಿ. ಆದರೆ ನಮ್ಮ ಊರುಗಳಲ್ಲಿ ಹೋಗಿ ನೋಡಿ, ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ, ಎಷ್ಟು ಸುಂದರವಾಗಿ ಗಾದೆಗಳನ್ನ ಜೋಡಿಸ್ತಾರೆ, ಎಷ್ಟು ಲೀಲಾಜಾಲವಾಗಿ ಒಗಟುಗಳನ್ನು ಬಿಡಿಸ್ತಾರೆ, ಹೇಳ್ತಾರೆ. ಇದು ಮುಖ್ಯವಾಗಿರುವಂಥದ್ದು. ಇಂಥದ್ದನ್ನು ನಾವು ಮರಿತಾ ಇದ್ದೀವಿ. ಇದನ್ನೆಲ್ಲ ಮರಿಬಾರದು. ನಮ್ಮದೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ಗೌರವ ಬೆಳೆಸ್ಕೊಳ್ಬೇಕು. ಏಕೆಂದರೆ ಬೇರೆಯಿಂದ ಪ್ರಭಾವಿತರಾಗ್ಬಿಡ್ತೀವಿ ನಾವು. ಬೇರೆ ನೋಡಿ ಹೌದು ಅದು ಹೆಚ್ಚು ಅಂತ ಅನ್ನೋ ಭಾವನೆ, ಅಥವಾ ನಾವು ಕಡಿಮೆ ಅನ್ನೋ ಭಾವನೆ, ಇದೆಲ್ಲ ಬೇಡವೇ ಬೇಡ. ನಮ್ಮಲ್ಲಿರುವಂತಹ ಗಟ್ಟಿತನ ಏನಿದೆ, ನಮ್ಮ ಸಂಸ್ಕೃತಿ ವಿಚಾರ, ಅದನ್ನು ನಾವು ಪಾಲಿಶಾಗಿ ಹೇಳಕ್ಕೆ ಬರದೇ ಇರ್ಬೋದು, ಹೊರಟು ಅನಿಸ್ಬೋದು ನಾವು ಮಾತಾಡೋದು, ಅಥವಾ ನಾವು ಇರೋದು, ನಮ್ಮ ಬಣ್ಣ ಇರಬಹುದು, ಅಥವಾ ನಮ್ಮ ನಡೆ ನುಡಿ ಆಚಾರ ವಿಚಾರಗಳಿರಬಹುದು. ಏನೇ ಇದ್ರೂ ಅದು ಪ್ರೆಸೆಂಟಬಲ್ ಅಲ್ಲದೆ ಇರಬಹುದು, ಆದರೆ ಅದು ನಮ್ಮ ಮೂಲ ಗುಣ. ಆ ಮೂಲ ಗುಣವನ್ನು ನಾವು ಗೌರವಿಸಬೇಕು, ಅದನ್ನು ಸ್ವೀಕರಿಸಬೇಕು, ಮತ್ತು ಅದರ ಬಗ್ಗೆ ಗಟ್ಟಿ ನಿಲುವಿನಲ್ಲಿ ನಾವು ಮಾತಾಡಬೇಕು. ಹಾಗೆ ಮಾಡಿದಾಗಲಷ್ಟೇ ನಾವು ಜಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗಂತೂ ನಾವು ನೋಡಿ, ಇತಿಹಾಸದಲ್ಲಿ ಮೂಲ ನಿವಾಸಿಗರಾಗಿ ನಾವು ಏನೆಲ್ಲ ಗಟ್ಟಿ ಇದ್ವಿ, ಅದೆಲ್ಲ ನಾವು ಇವಾಗ ಇನ್ನೂ ಸಂಘಟಿತರಾಗಬೇಕು. ಆ ಸಂಘಟನೆಗೆ ಕಾರಣ ಅಂಬೇಡ್ಕರ್ ಅವರು ಬರೆದಂತಹ, ನಮಗಾಗಿ ರಚಿಸಿಕೊಟ್ಟಂತಹ ಸಂವಿಧಾನ. ಆ ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಅದರಲ್ಲಿರುವಂಥ ವಿಚಾರಗಳನ್ನು ನಾವು ಅರ್ಥಕೊಂಡು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಈಗ ನನ್ನ ಬಳಿ ಕೆಲವರು ಬಂದರು, ಒಂದಷ್ಟು ಮನೆಗಳನ್ನ ಕೊಡಿಸಿ ನಮಗೆ, ನಾನು ನನ್ನ ತಂಗಿಯರ ಅಕ್ಕಂದಿರ ಮದುವೆ ಮಾಡಿಬಿಟ್ಟಿದ್ದೀನಿ, ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದೀನಿ ಅಂತ ಅಂದರು. ನಾನು ಹೇಳಿದೆ, ನಿಮ್ಮ ತಂಗಿಯನ್ನು ಅಥವಾ ನಿಮ್ಮ ಅಕ್ಕ ಮದುವೆ ಮಾಡಲಿಕ್ಕೆ ಕೇಳ್ಕೊಂಡಿದ್ರಾ? ಅವರ ಹೆಸರೇ ಕೇಳ್ಕೊಂಡು ಬರ್ತಿದ್ದೀರಾ ನೀವು? ಅವ್ರಿಗೆ ಓದಿಸ್ಬೇಕಿತ್ತು. ಅಂಬೇಡ್ಕರ್ ಅವರ ಆಶಯ ಹೇಳ್ಕೊಂಡು ಬರ್ತೀರಾ, ಅವ್ರ ಹೆಸರು ಹೇಳ್ಕೊಂಡು ಬರ್ತೀರಾ, ಆದರೆ ಅವರ ಹೆಸರಿಗೆ ಗೌರವ ಕೊಡುವಂಥ ನಡವಳಿಕೆ ಎಲ್ಲಿ ತೋರಿಸ್ತಿದ್ದೀರಾ ನೀವು? ಶಿಕ್ಷಣ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಮೂಲ ಶಿಕ್ಷಣ ನಮಗೆ ಫ್ರೀ ಸಿಗ್ತಾ ಇದೆ. ಸರ್ಕಾರ ಅದು ಕಾನೂನು ಮಾಡಿದೆ. ಹೆಣ್ಣು ಭ್ರೂಣ ಹುಟ್ಟಲೇಬಾರ್ದು, ಹೆಣ್ಣು ಮಗು ಅಂತ ಹೇಳಿ ಭ್ರೂಣ ಹತ್ಯೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಾನೂನುಗಳನ್ನ ಜಾರಿ ಮಾಡಿದ್ರು, ಭ್ರೂಣ ಹತ್ಯೆ ನಿಷೇಧ ಮಾಡಿದ್ರು. ಬಾಲ್ಯ ವಿವಾಹ ಮಾಡಿ 10 ವರ್ಷ 8 ವರ್ಷ 5 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ತಿದ್ದವ್ರನ್ನ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದರು. ಒಂದು ಎಜುಕೇಷನ್ ಸಿಗಬೇಕು ಅಂತ. ಈಗ ನೋಡಿ, ಹೆಣ್ಮಕ್ಳುಗಳೇ ಸಿಕ್ಕಲ್ಲ ಅಂತ ಭಾಳಷ್ಟು ಕಡೆ ಹೊಡೆದಾಡ್ತಿದ್ದಾರೆ.
ಅಹವಾಲು ಆಗ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ ನಮಗೆ ಹೆಣ್ಣುಗಳನ್ನ ಕೊಡಿ ಅಂತ. ಅಂದರೆ ಎಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗೋಯ್ತು. ನನ್ನ ತಂದೆ ಒಬ್ಬ ಡಾಕ್ಟರ್ ಆಗಿದ್ರು, ನನ್ನನ್ನು ಡಿಗ್ರಿನಲ್ಲೇ ಮದುವೆ ಮಾಡಬೇಕು ಅಂತ ಮನಸ್ಸು ಮಾಡಿದರು. ಆದರೆ ನಾನು ಗಟ್ಟಿ ನಿಂತ್ಕೊಂಡೆ, ನಾನು ಪ್ರೊಫೆಸರ್ ಆಗಬೇಕು, ನನಗೆ ಲೆಕ್ಚರರ್ ಆಗೋ ಭಾಳ ಹುಚ್ಚಿತ್ತು, ನಾನು ಪ್ರೊಫೆಸರ್ ಆಗಬೇಕು, ಪ್ರೊಫೆಸರ್ ಆದಮೇಲೆ ಅಷ್ಟೇ ನಾನು ಮದುವೆ ಆಗೋದು ಅಂತ ಹೇಳಿದ್ದೆ. ಆದರೆ ಪ್ರೊಫೆಸರು ಆಗಿದ್ದೆ, ಬಂದಿತ್ತು ಆ ಚಾನ್ಸ್ ಕೂಡ. ಆದರೆ KAS ಆಗಿದೆ ಅಂತ ನಾನು ಅಡ್ಮಿನಿಸ್ಟ್ರೇಷನ್ ಆಪ್ಟ್ ಮಾಡಿಕೊಂಡು ಈ ಕಡೆ ಬಂದೆ. ಅಂದರೆ ನಮಗೆ ಸಿಕ್ಕಿದ್ದು ಹಕ್ಕುಗಳನ್ನು ನಾವು ಚಲಾಯಿಸದೆ ಬಿಡಬಾರ್ದಲ್ವಾ. ನಾನು ಈಗ ಯಾಕೆ ಈ ವಿಷಯ ಮಾತಾಡಿದೆ ಅಂದರೆ, ಅವ್ರು ಬಂದಿದ್ದರು, ನನ್ನ ಅಕ್ಕನಿಗೆ ಮದುವೆ ಮಾಡಿದೆ, ನನ್ನ ತಂಗಿಗೆ ಮದುವೆ ಮಾಡಿದೆ, ಹಾಗಾಗಿ ನನಗೆ ಮನೆಯ ಸೌಲಭ್ಯ ಕೊಡಿ ಅಂತ. ನಿಮ್ಮ ಅಕ್ಕ ತಂಗಿ ಮದುವೆ ಮಾಡಿ ಅಂತ ಕೇಳಿದ್ರಾ? ಅಂಬೇಡ್ಕರ್ ಅವರು ಹೇಳಿದ್ರು ಅವ್ರನ್ನ ಮದುವೆ ಮಾಡಲಿಕ್ಕೆ? ಇಲ್ಲ ಅಲ್ಲ. ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ? ಅವರಿಗೆ ಬದುಕಲಿಕ್ಕೆ ಅವಕಾಶ ಕೊಡಿ, ಅವ್ರ ಬದುಕನ್ನು ಅವ್ರು ಕಟ್ಕೊಳ್ತಾರೆ. ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಮದುವೆ ಒಂದೇ ಫೈನಲ್ ಅಲ್ಲ, ಕೊನೆ ಅಲ್ಲ. ಅವರ ಜೀವನದಲ್ಲಿ ಭಾಳಷ್ಟು ಅವಕಾಶಗಳಿದೆ. ಈಗ ಆ ತಾಯಿಗೆ ಅಲ್ಲಿ ಕುತ್ಕೊಂಡಿರೋವಂಥವ್ರು ಅಷ್ಟು ಸಂಕಟಕ್ಕೆ ಒಳಗಾಗ್ತಾರೆ ಅಂತಂದರೆ ಅವರಿಗೆ ವಿದ್ಯೆ ಇಲ್ಲ, ಅವ್ರು ನಾನೇನು ಓದಿಲ್ಲ ಅಂತಾರೆ. ವಿದ್ಯೆ ಕೊಡಬಹುದಿತ್ತಲ್ಲ, ವಿದ್ಯೆ ಕೊಟ್ಟಿದ್ರೆ. ಈಗ ಈ ಮೇಡಮ್ ಇಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅಂದರೆ, ನಾನು ನನ್ನ ನಿಲುವುಗಳನ್ನು ಸ್ಪಷ್ಟವಾಗಿ ನಿರ್ಭೀತಿಯಿಂದ ಹೇಳ್ತೀನಿ ಅಂದರೆ ಅದಕ್ಕೆ ಕಾರಣ ನನಗಿರುವಂಥ ಶಿಕ್ಷಣದ ಅರಿವು, ಇವರಿಗೆ ಸಿಕ್ಕಿರುವಂಥ ಶಿಕ್ಷಣ. ಸಮಾಜ ಗೌರವಿಸುತ್ತೆ ಯಾವಾಗ ಶಿಕ್ಷಿತರಾದಾಗ. ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಹೆಚ್ಚು ಓದಿಸ್ಬೇಕು, ಅವರಿಗೆ ತಿಳುವಳಿಕೆಗಳನ್ನ ಕೊಡಬೇಕು. ಬರೀ ಓದಿಸ್ಬಿಟ್ಟು ಡಿಗ್ರಿ ಮಾಡಿಬಿಟ್ಟು ಅಗೌರವ ತೋರಿಸ್ಬೇಕು, ಸಮಾಜಕ್ಕೆ ಸೆಟ್ಟೊಡೆದು ಹೋಗಬೇಕು ಅಂತಲ್ಲ. ಅದ್ರ ಜೊತೆಗೆ ಅರಿವನ್ನು ಮೂಡಿಸ್ಕೋಬೇಕು, ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೋಬೇಕು. ಹಕ್ಕು ಮತ್ತು ಜವಾಬ್ದಾರಿಗಳು, ಕರ್ತವ್ಯ ಮತ್ತು ಹಕ್ಕುಗಳು ಅಂತ ಇದೆ ಸಂವಿಧಾನದಲ್ಲಿ. ಬರೀ ಹಕ್ಕುಗಳನ್ನು ಕೊಟ್ಟಿಲ್ಲ, ಕರ್ತವ್ಯವನ್ನು ಹೇಳುತ್ತೆ. ನನ್ನ ಕರ್ತವ್ಯಗಳೇನು, ಭಾರತದ ಪ್ರಜೆಯಾದ ನಾನು ಏನೇನು ಮಾಡಬೇಕು, ನನ್ನ ರಾಷ್ಟ್ರಕ್ಕೆ ಧಕ್ಕೆ ಉಂಟಾದಾಗ ನಾನು ಹೇಗೆ ಅದನ್ನು ಹೋರಾಟಕ್ಕೆ ನಿಲ್ಲಬೇಕು, ಹೇಗೆ ಸಂಘಟಿತರಾಗಬೇಕು, ಬೇರೆಯವರನ್ನು ಹೇಗೆ ಗೌರವಿಸಬೇಕು, ನನ್ನನ್ನು ನಾನು ಹೇಗೆ ನನ್ನ ಒಂದು ಇದನ್ನು ನಾನು ಹೇಗೆ ಘನತೆಯಿಂದ ಬದುಕಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡುತ್ತೆ. ಕರ್ತವ್ಯಗಳನ್ನು ಅದು ನಿರೂಪಿಸ್ತಾ ಹೋಗುತ್ತೆ. ಹಕ್ಕುಗಳನ್ನು ಬಗ್ಗೆ ಹೇಳ್ಕೊಡುತ್ತೆ, ಕರ್ತವ್ಯವನ್ನು ನಿರೂಪಿಸುತ್ತೆ. ಇದೆರಡರ ಅರಿವು ನಮಗಾದಾಗ ನಾವು ಖಂಡಿತವಾಗ್ಲೂ ಒಳ್ಳೆಯ ಭಾರತದ ಪ್ರಜೆಗಳಾಗ್ತೀವಿ. ಭಾರತದ ಪ್ರಜೆಗಳಾದ ನಾವು, ಜನಗಳಾದ ನಾವು ಅಂತ ನಾವು ಸ್ಟಾರ್ಟ್ ಆಗುತ್ತೆ ಸಂವಿಧಾನದ ಪೀಠಿಕೆ. ಅಥವಾ ಭಾರತದ ಈ ಜನಾಂಗದ ನಾನು ಅಂತ ಹೇಳೋದಿಲ್ಲ, ಭಾರತದ ಆ ಜನಾಂಗದ ನಾನು ಅಂತ ಹೇಳೋದಿಲ್ಲ, ಭಾರತೀಯರು ನಾವು ಅಂತ ಹೇಳುತ್ತೆ. ಇದರ ಅರಿವು ನಮಗಾಗಬೇಕು ಅಂತ ಹೇಳಿದರೆ ಶಿಕ್ಷಣ ನಮಗೆ ಬೇಕು. ಶಿಕ್ಷಣ ಅಕ್ಷರಗಳದ ಶಿಕ್ಷಣ ಅಲ್ಲ, ಅರಿವಿನ ಶಿಕ್ಷಣ ಆಗಬೇಕು. ಈ ಅರಿವಿನ ಶಿಕ್ಷಣವನ್ನು ನಾವು ಪಡ್ಕೊಂಡಾಗ ಖಂಡಿತವಾಗ್ಲೂ ಈ ದೇಶವನ್ನು ನಾವು ಬೇರೆ ಬದಲಾವಣೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಮನೆ ಮನೆಗೆ, ಊರಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಆಗ್ತಾ ಇದೆ. ಯಾಕೆ ಜಾಗೃತಿ? ಇಷ್ಟು 75 ವರ್ಷ ಗಣರಾಜ್ಯೋತ್ಸವ ಬಂದಾಗ ಜಾಗೃತಿ ಈಗಲಾಗಬೇಕು, ನಾವು ಯಾವಾಗಲೂ ಆಗಬೇಕಿತ್ತಲ್ಲ. ಅರಿವು ಇಲ್ಲ. ಈಗಲೂ ಕೂಡ ಇಷ್ಟೆಲ್ಲ ಮಾತಾಡುವಂಥವ್ರು ನಾವು ಭಾಳಷ್ಟು ನೋವುಗಳನ್ನು, ಅನ್ಯಾಯಗಳನ್ನು ಅನುಭವಿಸ್ತಾ ಇರ್ತೀವಿ, ಭಾಳಷ್ಟು ಅಪಮಾನಗಳನ್ನು ಅನುಭವಿಸ್ತಾ ಇರ್ತೀವಿ. ಯಾರಿಂದ ಅಂತ ಹೇಳೋದು ಬೇಡ, ಆದರೆ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಪ್ರಜ್ಞೆ ಬರಬೇಕು ಅಂತ ಹೇಳಿ ಸಂವಿಧಾನದ ಮಕ್ಕಳಿಗೆ ಪೀಠಿಕೆಯನ್ನು ಓದಿಸ್ತಾರೆ. ಸರ್ಕಾರದ ಅತ್ಯಂತ ದೊಡ್ಡ ತೀರ್ಮಾನ ಇದು. ಸಣ್ಣ ಮಕ್ಕಳಲ್ಲಿ ಸಂವಿಧಾನವನ್ನು ಬಿತ್ತಿದ್ರೆ ಈಗಿಂದ ನಾಳೆ ಅವರು ಬಿತ್ತಿದ್ದೇ ಬೆಳೆಯಾಗತ್ತೆ. ಈಗ ಸಂವಿಧಾನವನ್ನು ನಾವೇನು ಹೇಳ್ಕೊಡ್ತಿದ್ದೀವಿ, ಸಂವಿಧಾನದ ಪೀಠಿಕೆಯ ಆಶಯಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನು 20 ವರ್ಷ ಈ ಮಕ್ಕಳುಗಳೆಲ್ಲ, ಈಗ ಸಣ್ಣ ಸಣ್ಣ ಮಕ್ಕಳುಗಳು ಇನ್ನು 20 ವರ್ಷಕ್ಕೆ ಈ ದೇಶದ ಪ್ರಜೆಗಳಾಗ್ತಾರೆ, ಪ್ರಭುಗಳಾಗ್ತಾರೆ. ಅವರು ಪ್ರಭುಗಳನ್ನು ಆರಿಸುವಂಥವ್ರಾಗ್ತಾರೆ, ಅಥವಾ ಅವರೇ ಸ್ವತಃ ಪ್ರಭುಗಳಾಗ್ತಾರೆ. ಆಗ ನಾವು ಲೆಕ್ಕ ಹಾಕೊಳ್ಳೋಣ ಎಷ್ಟೆಲ್ಲ ಬದಲಾವಣೆಗೆ ಒಳಗಾಗಿರ್ತೀವಿ, ಎಷ್ಟೆಲ್ಲ ಅದ್ಭುತವಾದದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಆ ತಾಯಿ, ನನಗೆ ಸಂಕಟ ಆಗಿದೆ, ನನಗೆ ಮನೆ ಇಲ್ಲ, ನನ್ನನ್ನು ಮನೆ ಸುಟ್ಟಾಕಿದ್ದಾರೆ ಅಂತ ಹೇಳುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಎಲ್ಲರೂ ಸಶಕ್ತರಾಗಿರ್ತೀವಿ, ನಮ್ಮ ಕಾಲುಗಳ ಮೇಲೆ ನಾವು ನಿಂತಿರ್ತೀವಿ. ಇನ್ನೊಬ್ಬರನ್ನ ಅಶಕ್ತರನ್ನು ಕೂಡ ನಾವು ಕರ್ಕೊಂಡು ಬರುವಂಥದ್ದು, ಜೊತೆಯಲ್ಲಿ ಕೈ ಹಿಡ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಾರಣ ಆಗುತ್ತೆ. ಹಾಗಾಗಿ ನಾವು ಇಷ್ಟೇ ಜನ ಇರಬಹುದು, ಆದರೆ ಈ ಹೇಳಿರುವಂಥ ಮಾತುಗಳು, ಈಗ ಸರ್ ಮಾತಾಡಿದ್ದು, ನಾನು ಮಾತಾಡಿದ್ದು, ಮೇಡಮ್ ಮಾತಾಡಿದ್ದು, ಇದೆಷ್ಟೆಲ್ಲ ವಿಚಾರಗಳು 4 ಸಾಲುಗಳಲ್ಲಿ ನಮ್ಮ ಆಳಕ್ಕೆ ಹೋದರೆ ಏನಿದು ಅನ್ನೋದು ನಮ್ಗೆ ಅರ್ಥ ಆದರೆ, ಅದನ್ನು ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಗೊತ್ತಾಗುತ್ತೆ ನಾವೇನು ಮಾಡಬೇಕು, ಹೇಗೆ ನಡ್ಕೊಳ್ಬೇಕು, ಏನನ್ನು ಗಳಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಶಿಕ್ಷಣವನ್ನು ಪಡ್ಕೊಳ್ಳೋ ಅಂಥದ್ದು. ಅಲೆಮಾರಿ ಜನಗಳ ಬಗ್ಗೆ ಹೇಳಿದ್ರಿ. ಅಲೆಮಾರಿ ಜನಗಳಿಗೆ ಯಾವ ಅವಕಾಶಗಳು ಇಲ್ಲ ನೋಡಿ ಅವರನ್ನು. ಯಾಕಂದರೆ ಅವ್ರಿಗೆ ಯಾರನ್ನೂ ಅವಕಾಶಗಳು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಮತ ಚಲಾವಣೆಯ ಹಕ್ಕೇ ಇರೋದಿಲ್ಲಲ್ಲ. ಅವರಿಗೆ ಎಲ್ಲೂ ಮತದಾರರ ಲಿಸ್ಟಲ್ಲಿ ಅವರು
ಪಟ್ಟಿನಲ್ಲಿ ಅವ್ರ ಹೆಸರು ಇರೋದಿಲ್ಲ. ಯಾಕಂದರೆ ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತಾರೆ. ಅವರಿಗೆ ಇಂತಕ್ಕೆ ಅವರಿಂದ ನಮಗೇನು, ನಮಗೆ ಎಷ್ಟು ಸೀಟ್ ಕೊಟ್ಬಿಡ್ತಾರೆ ಇವರು, ಎಷ್ಟು ಓಟ್ ಸಿಕ್ಕುತ್ತೆ ನಮಗೆ ಇವರಿಂದ, ಯಾರಿಗೂ ಗೊತ್ತಿದ್ದಾರೆ ಅಂದರೆ ಅವರು ನಿರ್ಲಕ್ಷಿತ ಸಮುದಾಯ ಆಗಿಬಿಡ್ತಾರೆ. ಹಾಗಾಗಿ ಭಾಳಷ್ಟು ಅವಕಾಶಗಳಿಂದ ವಂಚಿತರಾಗ್ತಾ ಹೋಗ್ತಾರೆ. ಇದೆಲ್ಲ ಆಗಬಾರ್ದು ಅನ್ನೋದು ಈ ದೇಶದ ಮತ್ತು ಈ ಸಂವಿಧಾನದ ಆಶಯ ಆಗಿದೆ. ಕಾಡುಗಳಲ್ಲಿ ಇರುವಂತಹ ಮನುಷ್ಯರು ಎಷ್ಟು ಸಹಜವಾಗಿ ಪ್ರಾಣಿಗಳ ಜೊತೆ ಬದುಕ್ತಾ ಇರ್ತಾರೆ, ನಾಡಿನಲ್ಲಿರುವಂಥವರು ನಾವು ನಮ್ಮ ಜೊತೆ ಬರ್ತಿರುವಂಥ ಮನುಷ್ಯರ ಜೊತೆ ಸಹಕಾರದಿಂದ ಬದುಕೋದಿಲ್ಲ. ಇಷ್ಟು ಅಂದರೆ ಅನಾಗರಿಕವಾದ ವರ್ತನೆ ನಮ್ಮಲ್ಲಿದೆ. ನಾವು ಹೇಳ್ಕೊಡ್ತೀವಿ ನಾವು ನಾಗರಿಕರು ಅಂತ ಹೇಳ್ಕೊಡ್ತೀವಿ, ಶಿಕ್ಷಣ ಕಲ್ತ್ಬಿಟ್ಟಿದ್ದೀವಿ, ಸೂಟು ಬೂಟು ಹಾಕ್ಕೊಳ್ತೀವಿ, ಕಾರಲ್ಲಿ ಓಡಾಡ್ತೀವಿ, ಅದು ಇದು. ಅದ್ಯಾವುದೂ ಅಲ್ಲ. ನಾಗರಿಕತೆ ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ ಬರಬೇಕಾಗಿರುವಂಥದ್ದು. ಆ ಮನಸ್ಸು ಆ ಥರ ಆಗಬೇಕು, ಅದು ಅರಿವು ಬರಬೇಕು ಅಂದರೆ ಅದು ಶಿಕ್ಷಣದಿಂದ ಸಾಧ್ಯ. ಜ್ಯೋತಿಬಾ ಫುಲೆ ಒಂದು ಬಟ್ಟೆ ಹೆಚ್ಚಿಗೆ ಇಟ್ಕೊಂಡು ಹೋಗ್ತಿದ್ರಂತೆ, ಸೆಗಣಿನಲ್ಲಿ ಅವ್ರಿಗೆ ಬಾರಿಸ್ತಿದ್ರಂತೆ. ಅವರು ನೀನೊಬ್ಬ ಹೆಣ್ಮಕ್ಳಿಗೆ ಯಾಕೆ ಓದಿಸ್ಲಿಕ್ಕೆ ಹೋಗ್ತಿದ್ಯಾ, ಕೀಳು ಜಾತಿಯವರು, ಹೋಗಿ ಆಚೆ ಮನೆಯಿಂದ ಆಚೆ ಅಂತ ಅವರಿಗೆ ದುರ್ಭಾಷೆನ ಬಳಸೋದು, ಬೈಯೋದು, ಅವ್ರನ್ನ ಹೊರದಬ್ಬೋದು, ಅಲ್ಲಿಗೆ ಹೋಗಬಾರ್ದು ಅಂತ ಅವರ ಆಸಕ್ತಿಯಿಂದ ಅವ್ರ ಇಚ್ಛೆಯಿಂದ ದೂರ ಸರಿಬೇಕು ಅಂತೆಲ್ಲ ಮಾಡ್ತಿದ್ರಂತೆ. ಆದರೆ ಅವರು ಎದುರ್ತಿರ್ಲಿಲ್ಲ. ಆ ಕಾಲಕ್ಕೆ ಆ ಹೆಣ್ಮಗಳು ಕೊಟ್ಟಂತಹ ಅದಿಟ್ಟ ಒಂದು ಹೆಜ್ಜೆ ಇದೆಯಲ್ಲ, ಅವ್ರು ಅವತ್ತೇನಾದರೂ ಸರಿದು ಹಿಂದೆ ಬಂದ್ಬಿಟ್ಟಿದ್ರೆ ನಾವೆಲ್ಲ ಇನ್ನು ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ನೂ ಎಷ್ಟು ಶತಮಾನ ನನ್ನ ಮಕ್ಕಳು ಮೊಮ್ಮಗಳು ಇನ್ಯಾರೋ ಕಾವಲಕ್ಕೆ ಸಿಗ್ತಾ ಇತ್ತದು. ಬಟ್ ಆ ಕ್ಷಣದಲ್ಲಿ ಆ ಜ್ಯೋತಿಬಾಯಿ ಮಹಾತಾಯಿ ಮುಂದೆ ಇಟ್ಟಂಥ ಹೆಜ್ಜೆ ಇವತ್ತು ನಮಗೆಲ್ಲ ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಕೊಟ್ಟಂತಹ ರಕ್ಷಣೆ ಏನು? ವಿವೇಕಾನಂದರು ಅದೇ ಹೇಳ್ತಾರೆ, ಭಾರತದ ಹೆಣ್ಣು ಮಕ್ಕಳಿಗಿಂತ ಅಮೆರಿಕದ ಹೆಣ್ಣು ಮಕ್ಕಳು, ಪಾಶ್ಚಾತ್ಯ ಹೆಣ್ಣು ಮಕ್ಕಳು ತುಂಬ ಕಾಂತಿಯುತವಾಗಿದ್ದಾರೆ. ಯಾಕೆ? ನೋಡಲಿಕ್ಕೆ ಚೆನ್ನಾಗಿದ್ದಾರೆ ಅಂತಲ್ಲ, ಅವ್ರ ಕಣ್ಣುಗಳಲ್ಲಿ ಕಾಂತಿ ಇದೆ, ಅವರ ಧ್ವನಿನಲ್ಲಿ ಗಟ್ಟಿತನ ಇದೆ. ಯಾತಕ್ಕೆ? ಅವ್ರಿಗೆ ಶಿಕ್ಷಣ ಸಿಕ್ಕಿದೆ, ಉದ್ಯೋಗ ಮಾಡ್ತಾರೆ, ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆರ್ಥಿಕ ಸ್ವಾತಂತ್ರ್ಯ ಇದೆ, ಶೈಕ್ಷಣಿಕ ಸ್ವಾತಂತ್ರ್ಯ ಇದೆ, ಅವರಿಗೆ ಈ ಅರಿವಿದೆ. ನಮ್ಮ ಹೆಣ್ಮಕ್ಳಲ್ಲಿ ಯಾಕಿಲ್ಲ? ಅವರು ಚೆನ್ನಾಗಿದ್ದಾರೆ, ಕಳಕಳಿಯಾಗಿದ್ದಾರೆ, ಎಲ್ಲ ಸರಿ. ಆದರೆ ಆ ಕಾಂತಿ, ಕಣ್ಣುಗಳಲ್ಲಿ ಕಾಣುವಂಥ ಕಾಂತಿ ನನ್ನ ದೇಶದ ಹೆಣ್ಣುಗಳ ಕಣ್ಣುಗಳಲ್ಲಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಂದರೆ ಇದಕ್ಕೆಲ್ಲ ಮೇಯ್ನು ಬೇಸು ಶಿಕ್ಷಣ. ಶಿಕ್ಷಣವನ್ನು ದಕ್ಕಿಸ್ಕೊಡೋದು ಮತ್ತು ಪಡ್ಕೊಳ್ಳೋದು, ಕೊಡೋದು ನಮ್ಮ ಎಲ್ಲರ ಒಂದು ಧ್ಯೇಯ ಆಗಬೇಕು. ನಾವು ಎಷ್ಟೋ ಜನ ಮಕ್ಕಳಿಗೆ ನಾನು ಓದಿಸಿದ್ದೀನಿ ಅಂತ ಮೇಡಮ್ ಹೇಳಿದ್ರು. ಇವರು ಮೊನ್ನೆ ಹೋಗಿ ಅಲ್ಲಿ ನೋಡಿ, ಎಲ್ಲ ಅರ್ಹತೆ ಇದ್ದಂಥವ್ರಿಗೆ ಬಡ್ತಿ ಕೊಡ್ತಾ ಇಲ್ಲ. ಎಲ್ಲ ಅರ್ಹತೆ ಇರುವಂಥ ಒಬ್ಬ ಶಿಕ್ಷಕರಿಗೆ ಅವರು ಜಾತಿನಲ್ಲಿ ನಮ್ಮವರೆಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ, ಅದು ನ್ಯಾಷನಲ್ ಕಾಲೇಜ್ ಅಂತಂದು ಬೆಂಗಳೂರು, ಅಲ್ಲಿ ಅವ್ರಿಗೆ ಬಡ್ತಿ ಕೊಡದೇ ಇರೋವಂಥದ್ದು. ಇವರೆಲ್ಲ ಹೋಗಿ ಹೋರಾಟ ಮಾಡಿ ಅದನ್ನು ಗೆಲ್ಲಿಸಿದ್ದಾರೆ. ಸೊ ಈ ಹೋರಾಟ ಮಾಡಬೇಕು ಅಂತ ಇವ್ರಿಗೆ ಮನಸ್ಸು ಬಂದಿದ್ದು ಹೇಗೆ? ಶಿಕ್ಷಣದ ಮಹತ್ವ ಗೊತ್ತಿದ್ದಕ್ಕೆ, ಸಂವಿಧಾನದ ಅರಿವಿದ್ದಕ್ಕೆ. ಹಾಗಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಗ್ಗಟ್ಟಾಗಿ ಹೋದರೆ ಮತ್ತು ಈ ದೇಶಕ್ಕೆ ಗೌರವ ಕೊಡುವಂಥದ್ದು, ಕಿರೀಟಪ್ರಾಯವಾಗಿರುವಂಥದ್ದು ಬೇರೆ ಯಾವುದೂ ಅಲ್ಲ, ಸಂವಿಧಾನ ಒಂದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಧರ್ಮಗ್ರಂಥಗಳಲ್ಲ, ಭಗವದ್ಗೀತೆ ಇದಲ್ಲ. ರಾಮ ಯಾಕೆ ಬಂದು ಈ ಕಪಿಸೈನ್ಯ ಅಂತ ಹೇಳ್ತಾರೆ, ಆದರೆ ಗೊತ್ತಿದ್ದಿದ್ದು ಯಾರಿಗೆ? ಇಲ್ಲಿಯ ಮೂಲ ನಿವಾಸಿಗಳು ದ್ರಾವಿಡರು ಅದಕ್ಕೆ ಸೇತುವೆ ಕಟ್ಟಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂಥವ್ರು. ರಾಮನ ಕೈಲಿ ಸೇತುವೆ ಕಟ್ಟಕ್ಕಾಗ್ತಿತ್ತ? ಸೇತುವೆ ಕಟ್ಟಿದವ್ರು ಯಾರು? ಆಯಿತು, ಒಂದು ಬಾಣ ಬಿಟ್ಟರೆ 7 ಮರಗಳನ್ನ ಉರುಳಿಸ್ಬಿಡ್ತಿದ್ದು, ಕಟ್ಬೋದಿತ್ತಲ್ಲ ಸೇತುವೆಯನ್ನು ಸಾಗರಕ್ಕೆ. ಆಗಲಿಲ್ಲ. ಅದಕ್ಕೆ ಬೇಕಾಗಿದ್ದು ನನ್ನ ಸಮುದಾಯದವರೇ, ನಮ್ಮ ದ್ರಾವಿಡರೇ ಅದಕ್ಕೆ ಸಹಕಾರ ಕೊಡಬೇಕಾಯಿತು. ಆದರೂ ಸೀತೆಯನ್ನು ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ರು, ಅಗ್ನಿ ಪರೀಕ್ಷೆಗೆ ಹಾಕಿದ್ರು. ಯಾರಾದ್ರೂ ನಮ್ಮ ತಳ ಸಮುದಾಯದವರು ಹೆಣ್ಣು ಮಕ್ಕಳನ್ನು ಅಷ್ಟು ಶೋಷಣೆಗೆ ಬಿಟ್ಟು ಹೋಗ್ತಾ ಇರ್ತಾರೆ. ಹೋಗಿ ನೀನಲ್ಲ ಅಂದರೆ ಇನ್ನೊಬ್ಬ ಅಂತ ಅಂದರೆ ಆ ಛಾತಿ ಹೆಣ್ಣು ಮಕ್ಕಳಲ್ಲಿದೆ. ನಾನು ಹೇಳ್ತಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇಷ್ಟೆಲ್ಲ ಇದೇನಂತ ನಮ್ಮ ಗಟ್ಟಿತನ, ಇದು ನಮ್ಮಲ್ಲಿದ್ದಂಥ ಅರಿವು. ಅಂದರೆ ಈಕ್ವಲ್ ಅಂತ ಇಲ್ಲಿ ಭಾವಿಸ್ತಿದ್ರು ಅಷ್ಟೇ. ಗಂಡಿನಷ್ಟೇ ಹೆಣ್ಣು ಸಮಾನವಾಗಿ ದುಡಿತಾ ಇತ್ತು. ಮನೆಯಲ್ಲಿ ಕೂಡಕ್ಕಿಲ್ಲ, ಹೊರಗಡೆ ಬಂದು ದುಡಿದಿದ್ದಾಳೆ, ಏದಿದ್ದಾಳೆ, ಎಲ್ಲಿ ಹೊಲ ಗದ್ದೆಗಳಲ್ಲಿ ಸಮಾನವಾಗಿ ಗಾಣದೆತ್ತಂತೆಲ್ಲ ದುಡಿದಿದ್ದಾಳೆ. ಇಷ್ಟೆಲ್ಲ ಸಾಧ್ಯತೆ ಹೆಣ್ಣಿಗಾಗಿದೆ ಅಂದರೆ ಅದು ಕಾರಣ ನಮ್ಮ ಮೂಲ ಸಂಸ್ಕೃತಿ. ಒಂದು ಕಥೆ ಇದೆ, ಕೃಷಿ ಹೇಗೆ ಬಂತು ಅಂತ. ಬೇಟೆಗಾರ ಮುಂಚೆ ಮೊದಲ ಒಂದು ಉದ್ಯೋಗ ಆಗಿತ್ತು. ಬೇಟೆಗೆ ಹೋಗ್ತಾ ಇದ್ದ, ತಾಯಿ ಹೆಣ್ಣು ಗರ್ಭಿಣಿಯಾಗಿದ್ಲು ಅಥವಾ ಬಾಣಂತಿ ಆಗಿದ್ಲು, ಆಕೆಗೆ ಹೋಗೋಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಆಕೆ ಏನು ಮಾಡ್ತು, ಮನೇಲಿತ್ತು. ಮಕ್ಳಿಗೇನೋ ತಂದು ತಿನ್ನ ಕೊಟ್ಟಾಗ ಆ ಮಕ್ಕಳು ಇವರು ವರ್ಷಗಟ್ಟಲೆ, ದಿನಗಟ್ಟಲೆ, ತಿಂಗಳಗಟ್ಟಲೆ ಬೇಟೆಗೆ ಹೋಗಿದ್ರೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲಲ್ಲ. ಮಕ್ಕಳ ಹಸಿವನ್ನು ಹಿಂಗಿಸ್ಬೇಕು. ಯಾವುದೋ ಹಣ್ಣು ತೊಗೊಂಬಂದು, ಇನ್ಯಾವುದೋ ಇದನ್ನು ತೊಗೊಂಬಂದು, ಬೀಜ ತಂದು ಮಕ್ಕಳಿಗೆ ತಿನ್ನಿಸಿದಾಗ ಅವ್ರು ಬಿಟ್ಟಂತಹ
ಕೆಳಗಡೆ ಉದುರಿದಂತಹ ಇದರಿಂದ ಮತ್ತೆ ಬೆಳ್ಕೊಳ್ಳುತ್ತೆ. ಸೊ ಆವಾಗ ಆಕೆಗೆ ಅರಿವಾಗುತ್ತೆ, ಇಲ್ಲೇನೋ ಮಾಡಬಹುದು ನಾನು ಅಂತ ಹೇಳಿ ಕೃಷಿಯನ್ನು ಆಕೆ ಹುಡುಕ್ತಾಳೆ, ಕೃಷಿಯನ್ನು ಕಟ್ತಾಳೆ. ಹಾಗಾಗಿ ಕೃಷಿ ಮೂಲತಃ ಹೆಣ್ಣಿನಿಂದ ಸೃಷ್ಟಿಯಾಗಿತ್ತು. ಇಷ್ಟೆಲ್ಲ ನಾವು ಮಾತಾಡ್ತೀವಲ್ವ, ಹೆಣ್ಣಿಗೆ ಶಿಕ್ಷಣ ಕೊಡಬೇಕು, ಹೆಣ್ಣು ದೌರ್ಜನ್ಯಕ್ಕೊಳಗಾಗಿದ್ದಾಳೆ, ತುಳಿತಕ್ಕೊಳಗಾಗಿದ್ದಾಳೆ, ಕಡೆಗಣಿಸಿದ್ದಾಳೆ. ಒಂದು ಹಂತಕ್ಕೆ ಬಂದಾಗ ಹೌದು, ಆದರೆ ಎಲ್ಲ ಸಾಧ್ಯತೆಗಳು, ಎಲ್ಲ ಗಟ್ಟಿ ನಿರ್ಧಾರಗಳು ಹೆಣ್ಣಿಂದ ಸಾಧ್ಯ ಆಗಿತ್ತು. ಇದೆಲ್ಲ ಸಂಸ್ಕೃತಿಯ ಮೂಲ ಹೆಣ್ಣಾಗಿರ್ತಾಳೆ. ಹಾಗಾಗಿ ನಾವೀಗ ಗೌರವಿಸ್ತಾ ಹೋಗಬೇಕು, ಸಮಾನರು ಅಂತ ಅನ್ನೋ ರೀತಿಯಲ್ಲಿ ನೋಡ್ತಾ ಹೋಗಬೇಕು. ಈ ಒಂದು ಕಾರಣಕ್ಕಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಥವಾ ನಾನೇನು ತಿಳ್ಕೊಂಡಿದ್ದೀನಿ, ಒಂದು 4-6 ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಈ ಒಂದು ವೇದಿಕೆ ಕೊಟ್ಟರೆ ನನಗೆ ಬಹಳಷ್ಟು ಖುಷಿ ಆಗ್ತಾಯಿದೆ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನನ್ನ ವಿಚಾರಗಳೇನು, ನನ್ನ ನಿಲುವುಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ನಾನು ನಿಮಗೆ ಹೇಳಲಿಕ್ಕೆ ಸಹಕಾರ ಕೊಟ್ಟಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.